ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಅಪರೋಕ್ಷ ಅನುಭೂತಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಸಂಧ್ಯಾ ಪರಮೇಶ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರಂ ತತ್ಪದಂ ದರ್ಶಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಧ್ಯಾನಮೂಲಂ ಗುರುರ್ಮೂರ್ತಿಃ ಪೂಜಾ ಮೂಲಂ ಗುರುರ್ಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುರ್ಪದಂ. ಧನ್ಯವಾದಗಳು ಮೇಡಮ್. ಒಂದು ವಿಷಯ, ನಾವು ಈ ಪ್ರೇಯರ್ ಹೇಳ್ತೀವಲ್ಲ, ಅವಾಗ ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭುಜಿ ಏನ್ ನಮಃ ಅನ್ನೋದನ್ನ ಎಲ್ಲಾದ್ರೂ ಸೇರ್ಸಕ್ಕಾಗತ್ತಾ? ಅದ ಯೋಚನೆ ಮಾಡಿ ಒಂದು 4 ಜನದ ಹತ್ರ ತಿಳ್ಕೊಂಡು ಸೇರ್ಸೋದ ಅಂತ. ಅಲ್ಲ, ಸೇರಿಸಬಹುದು. ಅದು ಗುರುಜಿ ಪರ್ಮಿಷನ್ ತಗೊಂಡು ಸೇರಿಸ್ಬೇಕು. ಮಾತಾಡ್ಬೇಕು ಅವ್ರ ಹತ್ರ. ಅದೇ ಅವರು ಆಗ್ಲಿ ಮಾಡಿ ಅಂದ್ರೆ ಸೇರ್ಸ್ಕೋಬಹುದು. ಯಾಕೆಂದ್ರೆ ಇದೆಲ್ಲ ಜ್ಞಾನ ಬರ್ತಾ ಇರೋದು ಅವರ ಮೂಲಕನೇ. ನಾವು ಎಲ್ಲೋ ಇರೋ ಗುರುಗೆ ನಾವು ವಂದನೆ ಸಮರ್ಪಣೆ ಮಾಡ್ತೀವಿ. ಇಲ್ಲಿ ಪ್ರತ್ಯಕ್ಷವಾಗಿ ಇರುವಂತಹವ್ರಿಗೆ ಮಾಡೋದು ಸರಿ ತಪ್ಪಿಲ್ಲ. ಅಲ್ಲ, ಮೊದಲೇ ನಾವು ಪ್ರಾರ್ಥನೆಗೆ ಮೊದ್ಲೇ ಅವ್ರ ಹೆಸರು ಹೇಳ್ಬಿಟ್ರೆ ಒಳ್ಳೇದಲ್ವಾ? ಬೇರೆ ಕಡೆದೆಲ್ಲ ಮಾಡ್ತೀವಲ್ಲ, ಅವಾಗ ಸದ್ಗುರು ಶ್ರೀ ನರಸಿಂಹ ಪ್ರಭುಜಿ ಅವ್ರಿಗೆ ನಮನಗಳು ಅಂತ ಹೇಳ್ತೀವಿ. ಆ ತರ ಬೇಕಾದ್ರೆ ಹೇಳ್ಕೊಂಡು ಈ ಪ್ರೇಯರ್ಸ್ ಹೇಳಕ್ ಏನ್ ಪ್ರಾಬ್ಲಮ್ ಏನಿಲ್ಲ. ಈ ಪ್ರೇಯರ್ ಅಲ್ಲೇ ಸೇರಿಸ್ಬೇಕು ಅಂದ್ರೆ ಅವ್ರ ಪರ್ಮಿಷನ್ ತಗೋ. ಅಲ್ಲ, ಹೇಗಾದ್ರೂ ಒಂದು ಅದೇ ಆತರ ಸುಮ್ನೆ ಅವ್ರಿಗೆ ಇದನ್ನೇ ಹೇಳ್ಬೇಕು ಅಂತ ಅಷ್ಟೇ. ತೋರಿಸ್ಬೇಕು ಅಂತ ಅಷ್ಟೇ. ಖಂಡಿತ ಖಂಡಿತ ತುಂಬಾ ಒಳ್ಳೆ ಸಜೆಷನ್ ಅದು. ಖಂಡಿತ ಅವರಿಂದನೇ ನಮ್ಗೆ ಏನಾದ್ರೂ ಸ್ವಲ್ಪ ತಿಳಿತಾ ಇದೆ ಅಂದ್ರೆ ಅವರಿಂದಾನೇನೆ. ಈಗ ಸ್ಟಾರ್ಟಿಂಗ್ ಅಲ್ಲೇ ಇನ್ಮೇಲಿಂದ ಹಾಗೆ ಮಾಡ್ಬೋದು. ಸದ್ಗುರು ಶ್ರೀ ನರಸಿಂಹ ಪ್ರಭುಜಿ ಅವರಿಗೆ ಭಕ್ತಿಪೂರ್ವಕ ನಮನಗಳು ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಪ್ರೇಯರ್ ಹೇಳ್ತಾ ಬರ್ಬೋದು. ಯಾಕೆಂದ್ರೆ ಅವೆಲ್ಲ ಸಾಂಸ್ಕ್ರಿಟ್ ಪ್ರೇಯರ್ಸು ಅವೆಲ್ಲ ಅದ್ರಲ್ಲಿ ನಾವು ಇದನ್ನ ಸೇರ್ಸೋದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಗೊತ್ತಾಗಲ್ಲ. ಅದು ಅವ್ರ ಪರ್ಮಿಷನ್ ಇಲ್ಲದೆ ಮಾಡಲ್ಲ. ಅಲ್ಲ, ಸೇರ್ಸೋದಲ್ಲ, ಸಪ್ರೇಟ್ ಆಗಿ ಫಸ್ಟ್ಗೆ ಹೇಳ್ಬಿಡ್ಬೋದು, ತೊಂದ್ರೆ ಇಲ್ಲ. ಸೆಪರೇಟ್ ಆಗಿ ಇನ್ನೊಂದು ಪ್ರೇಯರ್ ಏನಾದ್ರು ನೀವು ಶ್ಲೋಕ ಏನಾದ್ರು ರಚನೆ ಮಾಡಿದೀರೋ? ಇಲ್ಲ, ಬರೀ ಇದು ಒಂದು ಸೆಂಟೆನ್ಸ್ ಅಷ್ಟೇ. ಅಲ್ಲ, ನೀವೇನಾದ್ರು ಶ್ಲೋಕ ರಚನೆ ಮಾಡಿದ್ರೆ ಹೇಳಿ. ಅದು ತುಂಬಾ ದೊಡ್ಡದಾಗಿ ಮಾಡಿದೀನಿ, ಅದನ್ನ ಹೇಳಕ್ಕಾಗಲ್ಲ, ಅಷ್ಟು ದೊಡ್ಡದ್ ಹೇಳಕ್ಕಾಗಲ್ಲ. ಫಸ್ಟ್ ಶ್ಲೋಕ ನಾನು ಬರ್ದಿದ್ದು ಅವ್ರ ಮೇಲೇನೆ. ಸಂತೋಷ. ಆತರ ಏನಾದ್ರು ಚಿಕ್ಕದಾಗಿರೋ ಶ್ಲೋಕ ಇದ್ರೆ ಅದು ದೊಡ್ಡದಾಗುತ್ತೆ. ಇವಾಗ ಇತ್ತೀಚೆಗೆ ನಿಮ್ಗೆ ಗೊತ್ತಿದ್ರೆ ಅವ್ರದ್ದು ಒಂದು ಅಷ್ಟೋತ್ತರ ಮಾಡಿದ್ರು. ಅದು ತುಂಬಾ ದೊಡ್ಡದು, ಅಷ್ಟೊಂದು ತುಂಬಾ ದೊಡ್ಡದು. ಅದಕ್ಕೆ ಏನಾದ್ರೂ ಅವ್ರಿಗೆ ನಮ್ಮ ಕಡೆಯಿಂದ ಫಸ್ಟ್ ಗ್ರಾಟಿಟ್ಯೂಡ್ ಸಲ್ಲಿಸ್ಬಿಟ್ಟು ಆಮೇಲೆ ಮಾಡೋಣ ಅನ್ನೋದಷ್ಟೇ ಬಯಕೆ.
ಅಲ್ಲ, ಸದ್ಯಕ್ಕೆ ಹಾಗಂತೂ ಮಾಡೋದಕ್ಕೇನು ತೊಂದರೆ ಇಲ್ಲ. ಸ್ಟಾರ್ಟಿಂಗ್ ಅಲ್ಲೇನೆ ಸದ್ಗುರು ಶ್ರೀ ನರಸಿಂಹ ಪ್ರಭುಜಿ ಅವರಿಗೆ ಭಕ್ತಿಪೂರ್ವಕ ನಮನಗಳು ಅಂತ ಹೇಳ್ಬಿಟ್ಟು ಈ ಎಲ್ಲ ಪ್ರೇಯರ್ಸ್ ಹೇಳುವಂಥ ಪರಿಪಾಠ ಮಾಡ್ಕೋಬಹುದು. ಅದಲ್ಲದೇನೆ ಬೇರೆ ಶ್ಲೋಕನೇ ಹೇಳಬೇಕು ಅಂದ್ರೆ ನೀವು ರಚನೆ ಮಾಡಿದ್ರೆ ನಾನು ಅದನ್ನ ಅವ್ರಿಗೆ ಕಳಿಸ್ಬಿಟ್ಟು ಅವ್ರ ಪರ್ಮಿಷನ್ ತಗೊಂಡು ಖಂಡಿತವಾಗ್ಲೂ ಅದನ್ನು ಕೂಡ ಇಟ್ಕೊಳ್ಳೋಣ, ತೊಂದರೆ ಏನಿಲ್ಲ. ಆಯ್ತು. ತರ ಹೇಳ್ಬೋದಾ? ಸ್ಟಾರ್ಟಿಂಗು ಓಂ ಹಾ. ಸದ್ಗುರು ದೇವಾಯ ನಮಃ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಓಂ ನರಸಿಂಹ ಪ್ರಭುಜಿ ಗುರುವೇ ನಮಃ ಅಂತ ಹೇಳ್ಬೋದಾ? ಹೇಳ್ಬಿಟ್ಟು ಶುರು ಮಾಡ್ಬೋದಾ? ಮಾಡ್ಬೋದು, ಖಂಡಿತ ಮಾಡ್ಬೋದು. ಸೊ ಮಾಡಿ. ಓಂ ಸದ್ಗುರು ದೇವಾಯ ನಮಃ ಅಂದ್ರೆ ಗುರು ಪರಂಪರೆಯಕ್ಕೆಲ್ಲ ಸಲ್ಲಿಸ್ದಂಗ ಆಗತ್ತೆ. ಆಮೇಲೆ ಓಂ ನರಸಿಂಹ ಪ್ರಭು ಗುರುವೇ ನಮಃ ಅಂತ ಹೇಳ್ಬೋದು. ಶೋರ್, ಮಾಡೋಣ. ನೆಕ್ಸ್ಟ್ ಟೈಮಿಂದಾನೇ ಅದನ್ನ ಮಾಡೋಣ. ಅಕಸ್ಮಾತ್ ಮರೆತ್ರೆ ಹೇಳಿ, ಓಕೆನಾ? ಥ್ಯಾಂಕ್ ಯು ಮೇಡಮ್. ಇವಾಗ ನಮಗೆ ದೃಶ್ಯ ವಿವೇಕ ಮುಗಿಸ್ಕೊಂಡ್ವಿ ಯಶಸ್ವಿಯಾಗಿ ಅಲ್ವಾ? ಎಲ್ರಿಗೂ ಬಹಳ ಖುಷಿ ಇತ್ತು, ಚೆನ್ನಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಜವಾದ ನಾನು ಯಾರು ಅನ್ನೋದು ಚೆನ್ನಾಗಿ ತಿಳುವಳಿಕೆಗೆ ಬಂತು. 3 ಜನ ದೃಕ್ಗಳು, ಅದರಲ್ಲಿ ನಿಜವಾದ ದೃಕ್ ಯಾರು, ಅದು ನಾನೇ ಅನ್ನೋದು ಗೊತ್ತಾಯ್ತು. ನಾನೇ ಅರಿವು, ನಾನೇ ಅಸ್ತಿತ್ವ, ಅದು ಅನಂತ ಅಂತನ್ನೋದನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೊಂಡ್ವಿ. ಶ್ರವಣ ಮನನ ನಿಧಿಧ್ಯಾಸಗಳ ಅವಶ್ಯಕತೆ ಏನು, ಯಾವ ರೀತಿ ನಮ್ಗೆ ಹೆಲ್ಪ್ ಮಾಡತ್ವೆ ಅವೆಲ್ಲ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಈಗ ಇನ್ನೊಂದು ಪ್ರಕರಣ ಗ್ರಂಥ, ಅಪರೋಕ್ಷ ಅನುಭೂತಿ, ಶ್ರೀ ಶಂಕರಾಚಾರ್ಯ ವಿರಚಿತ. ಇದರಲ್ಲಿ ಗುರುಗಳು 25 ಶ್ಲೋಕಗಳನ್ನು ಒಟ್ಟಿಗೆ ತಗೊಂಡು ಅದರ ಸಾರಾಂಶವನ್ನು ಸಂಗ್ರಹ ರೂಪವಾಗಿ ಹೇಳಿದ್ದಾರೆ. ಒಂದೊಂದೇ ಶ್ಲೋಕವನ್ನು ಅವರು ಹೇಳಿಲ್ಲ. ಸೊ ಅವ್ರು ಯಾವ ತರಹ ಮಾಡ್ಕೊಂಡು ಹೋಗಿದಾರೋ ಅದೇ ರೀತಿ ನಾವು ಮುಂದುವರಿಯೋಣ. ಈಗ 1ರಿಂದ 25ನೇ ಶ್ಲೋಕದವರೆಗೂ ಮೊದಲನೇ ವಿಡಿಯೋ ಇದೆ, ಅದರ ಪ್ರಶ್ನೋತ್ತರ. ಮೊದಲನೇ ಪ್ರಶ್ನೆ ಸಾವಿತ್ರಿ ಅವರಿಗೆ. ಪಂಚೇಂದ್ರಿಯಗಳು ಯಾವುವು? ಅವುಗಳ ಮೂಲಕ ಆಗುವ ಅನುಭವಕ್ಕೆ ಏನನ್ನುತ್ತಾರೆ? ಪಂಚೇಂದ್ರಿಯಗಳು ಅಂದ್ರೆ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ ಅಂತ. ಆ ಪಂಚೇಂದ್ರಿಯಗಳ ಏನ್ ಹೇಳ್ತಾರೆ ಅಂತ ಮೇಡಮ್ ಅದಕ್ಕೆ? ಅಲ್ಲ, ಇವಾಗ ಅವುಗಳ ಮೂಲಕ ಏನೇನ್ ಅನುಭವ ಆಗುತ್ತೆ? ಕಣ್ಣಿನ ಮೂಲಕ ಏನೇನ್ ಅನುಭವ ಆಗುತ್ತೆ? ಕಣ್ಣಿನ ಮೂಲಕ ನಮ್ಗೆ ನೋಡ್ತಾ ಇರ್ತೀವಿ, ಪ್ರಪಂಚನೆಲ್ಲ ನೋಡ್ತಾ ಇರ್ತೀವಿ, ಅನುಭವ ಆಗ್ತಾ ಇರುತ್ತೆ. ಚರ್ಮಕ್ಕೂ ಅನುಭವ ಆಗತ್ತೆ. ಗುಡ್ಡ, ಬೆಟ್ಟ, ನದಿ, ಪ್ರತಿಯೊಂದು ಎಲ್ಲಾನು ನೋಡ್ತಾ ಇರ್ತೀವಿ. ಪ್ರತ್ಯಕ್ಷ ಅನುಭವ ಅಂತ ಹೇಳ್ತೀವಿ ಅದನ್ನ. ಪರೋಕ್ಷ ಅನುಭವ ಅಂತ ಇನ್ನೊಂದು. ಸಾಕು, ಪರೋಕ್ಷ ಅನುಭವ ಇವಾಗಲೇ ಬೇಡ, ಪ್ರತ್ಯಕ್ಷ ಅನುಭವ ಸಾಕು. ಸೊ ಈ ಎಲ್ಲ ಇಂದ್ರಿಯಗಳು ಕಣ್ಣಿನ ಮೂಲಕ ರೂಪ. ಸರಿ ಮೇಡಮ್, 1 ಸೆಕೆಂಡ್. ಇದನ್ನು ವಿವರಿಸೋದಾ ಮೇಡಮ್? ಅದನ್ನ ಏನು ವಿವರಿಸೋದ್ ಬೇಡ. ಕಣ್ಣಿನ ಮೂಲಕ ರೂಪ, ಕಿವಿ ಮೂಲಕ ಏನು ಶಬ್ದ ಕೇಳಿಸ್ಕೊತೀವಿ, ಕಣ್ಣಿನ ಮೂಲಕ ದೃಶ್ಯನ ನೋಡ್ತೀವಿ, ಚರ್ಮದಿಂದ ಸ್ಪರ್ಶ ಗೊತ್ತಾಗತ್ತೆ ನಮ್ಗೆ, ನಾಲಿಗೆಯಿಂದ ರುಚಿ ಗೊತ್ತಾಗತ್ತೆ ಅಂತ. ಮೂಗು ವಾಸನೆ, ಗಂಧ. ಇದು ನೀವು ಹೇಳಿದ್ರಿ, ಇದು ಪ್ರತ್ಯಕ್ಷ ಅನುಭವ ಅಂತ ಕರೀತಾರೆ. ಅನುಭವ ಕರೆಕ್ಟ್. ಮುಂದಿನ ಪ್ರಶ್ನೆ ಶೀಲಾ ಅವರಿಗೆ. ಆತ್ಮವು ಪ್ರತ್ಯಕ್ಷ ಅನುಭವದ ವಸ್ತುವೇ? ಅಲ್ಲ ಮೇಡಮ್, ಆತ್ಮನ ನಾವು ಪ್ರತ್ಯಕ್ಷವಾಗಿ ಕಾಣೋದಕ್ಕೆ ಆಗದೇ ಇಲ್ಲ. ಯಾಕೆಂದ್ರೆ ಇದು ಪಂಚೇಂದ್ರಿಯಗಳಿಂದ ನಮ್ಮ ಶರೀರ ಆಗಿರೋದ್ರಿಂದ ಇದು ಪಂಚೇಂದ್ರಿಯ ಮೂಲಕ ನಾವು ಹೊರಗಿನ ದೃಶ್ಯ ನೋಡ್ತೀವಿ. ಈ ಆತ್ಮ ಅನ್ನೋದು ನಾವು ನೋಡೋದಕ್ಕೆ ದೊರಕಲ್ಲ, ಅದು ಯಾವ್ದಕ್ಕೂ ಸಿಗುವಂತ ವಸ್ತು ಅಲ್ಲ. ಆ ಆತ್ಮನ ನಾವು ಅಂತರ್ಮುಖವಾಗಿ ಅನುಭವಿಸ್ಬೇಕಷ್ಟೇ, ಅದನ್ನ ನೋಡೋದಿಕ್ಕೆ ಸಾಧ್ಯ ಇಲ್ಲ.
ಕರೆಕ್ಟ್. ಅದು ನಿರಾಕಾರ ನಿರ್ಗುಣ. ನಿರಾಕಾರ ನಿರ್ವಿಕಾರವಾಗಿರುತ್ತೆ. ಅದಕ್ಕೆ ಒಂದು ಆಕಾರ ಇರಲ್ಲ. ಈಗ ಬೇರೆ ನಾವು ವಸ್ತು ನೋಡ್ತೀವಿ, ಈ ಏನು ಪಂಚಭೂತಗಳಿಂದ ಆಗಿದ್ದ ಈ ಪಂಚ ತನ್ಮಾತ್ರೆಗಳು, ಅವನ್ನೆಲ್ಲ ನಾವು ಈ ಇದರಿಂದ ನೋಡ್ತೀವಿ, ಜ್ಞಾನೇಂದ್ರಿಯಗಳ ಮೂಲಕ ಇದರಿಂದ ಎಲ್ಲ ನೋಡ್ತೀವಿ. ಆದ್ರೆ ಈ ಆತ್ಮನ ಅದ್ರ ಮುಖಾಂತರ ನೋಡೋದಕ್ಕಾಗೋದಿಲ್ಲ. ಆದ್ರಿಂದ ಅದನ್ನ ನಾವು ನೋಡಕ್ಕಾಗಲ್ಲ. ಅದು ಪರೋಕ್ಷವಾಗಿ ನೋಡಕ್ ಸಿಗಲ್ಲ. ಅದನ್ನ ನಾವು ಅಂತರ್ಮುಖವಾಗಿ ಅನುಭವಿಸ್ಬೇಕಷ್ಟೆ. ಕರೆಕ್ಟ್. ಪ್ರತ್ಯಕ್ಷವಾಗಿ ನೋಡೋಕೆ ಆಗಲ್ಲ. ಹಾಗಾದ್ರೆ ಆತ್ಮನನ್ನ ತಿಳಿಯೋದು ಹೇಗೆ ಸಂಧ್ಯಾ ಅವ್ರೆ? ನಾವು ಈಗಾಗ್ಲೇ ಈ ದೃಶ್ಯ ವಿವೇಕದಲ್ಲಿ ನೋಡ್ದಂತೆ ನಾವು ಬಾಹ್ಯ ಪ್ರಪಂಚವನ್ನ ಏನನ್ನ ನಾವು ನೋಡ್ತೀವಿ ಅದನ್ನ ಪರೋಕ್ಷ ಅಂತ ಈಗಾಗ್ಲೇ ತಿಳ್ಕೊಂಡ್ವಿ. ಎದುರಿಗೆ ನೋಡೋದು ಪ್ರತ್ಯಕ್ಷ ಅಂತ, ನೋಡೋದನ್ನ ಪ್ರತ್ಯಕ್ಷ. ಪರೋಕ್ಷ ಅಂದ್ರೆ ಬೇರೆಯವ್ರು ಹೇಳೋದನ್ನ ಪರೋಕ್ಷ ಅಂತಲೂ. ಇಲ್ಲಿ ನಾವು ನೋಡ್ತಾ ಇರೋದು ಅಪರೋಕ್ಷ ಅನುಭೂತಿ. ಅಂದ್ರೆ ನಮಗೆ ಕಾಣಿಸ್ದೇ ಇರೋದು, ನಮ್ಮ ಅನುಭವಕ್ಕೆ ಬರ್ತಿರುತ್ತೆ. ನಮ್ಗೊಂದು ಸಾಕ್ಷಿ ಅಂತಿದೆ, ನಾವು ಅದ್ರ ಮುಖೇನ ಪ್ರಪಂಚನ ನೋಡ್ತಾ ಇದೀವಿ, ಅನುಭವಿಸ್ತಾ ಇದೀವಿ ಅನ್ನೋದು ಈ ಆತ್ಮನಿಂದ ಗೊತ್ತಾಗ್ತಾ ಇರುತ್ತೆ. ಆದ್ರೆ ಅದು ನಮ್ಗೆ ಕಾಣಿಸ್ತಾ ಇರಲ್ಲ. ಇದನ್ನ ಕಾಣೋದಕ್ಕೋಸ್ಕರ ನಾವು ಈ ದೃಶ್ಯ ವಿವೇಕದಲ್ಲಿ ಈಗಾಗ್ಲೇ ತಿಳ್ಕೊಂಡ್ವಿ. ನೋಡೋದು, ಅನುಭವಿಸೋದು ಇವೆಲ್ಲ ದೃಕ್ಕಗಳು. ಇದು ಯಾವುದು ನಮ್ಗೆ ಕಾಣದೆ ನಮ್ ಹಿಂದೆ ನೋಡ್ತಾ ಇರೋದು ನಮ್ಮಲ್ಲೇ ಇರ್ತಕ್ಕಂಥದ್ದು ಸಾಕ್ಷಿ ಆತ್ಮ ಅನ್ನೋದಷ್ಟು ಗೊತ್ತಾಯ್ತು. ಈಗ ನೀವು ಕೇಳಿದ ಅದೇ ಅಲ್ವಾ? ಕರೆಕ್ಟ್ ಕರೆಕ್ಟ್. ಅಂದ್ರೆ ಆತ್ಮನನ್ನ ತಿಳಿಯೋದು ಹೇಗೆ ಅಂದ್ರೆ ಆತ್ಮಜ್ಞಾನದ ಮೂಲಕ, ಆತ್ಮಜ್ಞಾನ ಪಡ್ಕೊಳ್ಳೋದ್ರ ಮೂಲಕ ನಾವು ಅದಕ್ಕೋಸ್ಕರನೇ ಇಷ್ಟೆಲ್ಲ ತಿಳ್ಕೊಳ್ತಾ ಇದೀವಿ. ಆತ್ಮಜ್ಞಾನ ಪಡೆಯೋಕೋಸ್ಕರನೇ ಯಾವುದು ಸತ್ಯ ಅಸತ್ಯ, ಯಾವುದು ಆತ್ಮ ಅನಾತ್ಮ ಅನ್ನೋದು ಇವುಗಳನ್ನೆಲ್ಲ ತಿಳ್ಕೊಂಡು ನಾವು ಆತ್ಮಜ್ಞಾನಗಳನ್ನ ಸದ್ಗುರುಗಳ ಮೂಲಕ ಪಡಿತಾ ಬಂದಿದ್ವಿ. ವೇದಾಂತ ಅಧ್ಯಯನ ಮಾಡಿದಂತ ಸದ್ಗುರುಗಳು ನಮ್ಗೆ ಇವನ್ನೆಲ್ಲ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಕರೆಕ್ಟ್. ನಾನು ದೇಹ ಮನಸ್ಸು ಬುದ್ಧಿಗಳ ಜೊತೆಯಲ್ಲಿ ತಾದಾತ್ಮ್ಯತೆಯನ್ನು ಹೊಂದಿದಾಗ ಅಂದ್ರೆ ಅದ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟಾಗ ಏನಾಗುತ್ತೆ ಸುಜಿಯಾ ಅವ್ರೆ? ಇನ್ನೊಂದ್ಸಲಿ ಹೇಳಿ. ಈಗ ನಾನು ದೇಹ ಮನಸ್ಸು ಬುದ್ಧಿ ಜೊತೆನಲ್ಲಿ ಸೇರ್ಕೊಂಡ್ಬಿಟ್ಟಾಗ ಏನ್ ಅನುಭವ ಆಗತ್ತೆ ನನಗೆ? ಏನ್ ಭಾವನೆ ಬರುತ್ತೆ? ನಾನೇ ಶರೀರ ಅಂತರ ಎಲ್ಲ ಬಂದ್ಬಿಡುತ್ತೆ. ನಂದೊಂದ್ ಪಾತ್ರ ಆಗೋಗತ್ತೆ. ನನ್ನ ಅಪ್ಪ, ಅಕ್ಕ, ಅಮ್ಮ, ಹೆಂಡತಿ, ಆ ಪಾತ್ರಗಳೆಲ್ಲ ನಾನು ದೇಹ ನಾನು ಅಂತ ತಗೊಂಡಾಗ ಅದೆಲ್ಲ ನಾನು ನಾ ಆತ್ಮ ಅನ್ನೋದು ನನ್ಗೆ ಮರ್ತು ಹೋಗಿರುತ್ತೆ. ಕರೆಕ್ಟ್. ನಾನು ಕರ್ತ ಆಗ್ಬಿಡ್ತೀನಿ, ಭೋಕ್ತ ಆಗ್ಬಿಡ್ತೀನಿ, ಜ್ಞಾತ ಆಗ್ಬಿಡ್ತೀನಿ. ಜ್ಞಾತ ಆಗ್ತೀನಿ. ಪದ್ಮ, ಹಾಗಾದ್ರೆ ಈ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವಗಳಿಂದ ಹೇಗೆ ಹೊರಗೆ ಬರೋದು? ಆತ್ಮಜ್ಞಾನದಿಂದಾನೇ ಬರ್ಬೇಕಾಗತ್ತೆ. ನಾನು ದೇಹ ಅಂದಾಗ ನಾನು ಕರ್ತ ಅನ್ಕೊಳ್ತೀನಿ. ಆದ್ರೆ ಎಲ್ಲವೂ ನಡೀತಾ ಇರೋದು ಭಗವದ್ ಅನುಗ್ರಹದಿಂದ ನಡೀತಾ ಇದೆ ಅಂತ ಯಾವಾಗ ನಾನು ಅರ್ಥ ಮಾಡ್ಕೊಳ್ತೀನೋ ಆಗ ನಾನು ಮಾಡುವುದೆಲ್ಲ ಭಗವಂತನ ಕೆಲಸಗಳೇ ಆಗತ್ತೆ. ಹಾಗಾಗಿ ನನ್ನ ದೇಹದಿಂದ ಮಾಡುವಂತಹದ್ದು ನಾನು ಕರ್ತೃ ಅಲ್ಲ. ನಾನು ಮನಸ್ಸಿನಿಂದ ಆಲೋಚನೆಗಳನ್ನ ಮಾಡುವುದು ನಾನು ಭೋಕ್ತನಲ್ಲ. ಮತ್ತೆ ಬುದ್ಧಿಯಿಂದ ಆಲೋಚನೆಗಳು ಏನ್ ಬರುತ್ತೋ ಅದು ಜ್ಞಾತನಲ್ಲ. ಅವೆಲ್ಲ ಲಿಮಿಟೆಡ್, ಅದು ಪರಿಪೂರ್ಣ ಅಲ್ಲ. ಆತ್ಮನಾದ್ರೆ ಪರಿಪೂರ್ಣ, ಎಲ್ಲವೂ ಸಂಪೂರ್ಣ ಆನಂದಮಯ, ಪೂರ್ಣವಾಗಿರುವಂತಹದ್ದು ಅನ್ನೋದು ನನ್ನ ಅರಿವಿಗೆ ಮೂಡಿ ಬರುತ್ತೆ. ಆಗ ಇವು ಯಾವ ನಾನಲ್ಲ, ನಾನು ಪರಿಶುದ್ಧವಾದ ಆತ್ಮ ಅನ್ನುವುದು ನನ್ನ ತಿಳುವಳಿಕೆಗೆ ಬರುತ್ತೆ. ಕರೆಕ್ಟ್. ಆತ್ಮಜ್ಞಾನ ಪಡೆಯೋದ್ರ ಮೂಲಕ ನಾನು ಇದನ್ನೆಲ್ಲ ನೋಡ್ತಾ ಇರುವಂತ ಅರಿವು ಇದು ಯಾವುದು ನನ್ನ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ ಶ್ರೀರಂಜನಿ ಅವ್ರಿಗೆ. ಪ್ರಸ್ಥಾನತ್ರಯ ಎಂದರೇನು? ಅವು ಯಾವುವು? ಅವುಗಳ ಅವಶ್ಯಕತೆ ಏನು? ಪ್ರಸ್ಥಾನತ್ರಯ ಇದು ನಿಮ್ಗೆ
ಹಾ ತೊಂದ್ರೆ ಅನ್ಸಿದ್ರೆ ಪರವಾಗಿಲ್ಲ, ಬೇರೆಯವ್ರು ಕೇಳ್ತೀನಿ. ವೇಕಿಂಗ್ ಸ್ಟೇಟ್, ಡ್ರೀಮ್ ಸ್ಟೇಟ್, ಡೀಪ್ ಸ್ಲೀಪ್ ಅದಾ ಮೇಡಮ್ ಅಲ್ಲ, ಪ್ರಸ್ಥಾನತ್ರಯ ಅಂದ್ರೆ? ಇರ್ಲಿ, ಅದು ನಾನು ಇನ್ನೊಬ್ರನ್ನ ಕೇಳ್ತೀನಿ, ಸ್ಲೋಲಿ ಓಕೆ, ನೀವು ಇದು ಮಾಡ್ಕೊಂಡು. ಶೋರ್ ಶೋರ್. ಆಶಾ ಅವ್ರು ಹೇಳಿ, ಪ್ರಸ್ಥಾನತ್ರಯ ಅಂತಂದ್ರೆ ಏನು, ಅವು ಯಾವುವು? ಪ್ರಸ್ಥಾನತ್ರಯ ಅಂದ್ರೆ ಶ್ರುತಿಗಳಾದ ಉಪನಿಷತ್ಗಳು, ಸ್ಮೃತಿ ಪ್ರಸ್ಥಾನವಾದ ಭಗವದ್ಗೀತೆ, ಮತ್ತೆ ನ್ಯಾಯ ಪ್ರಸ್ಥಾನವಾದ ಬ್ರಹ್ಮಸೂತ್ರಗಳು, ಈ ಮೂರಕ್ಕೂ ಸೇರಿ ಪ್ರಸ್ಥಾನತ್ರಯ ಅಂತ ಹೇಳ್ತಾರೆ. ಕರೆಕ್ಟ್. ತ್ರಯ ಅಂತಂದ್ರೆ ಮೂರು, ಪ್ರಸ್ಥಾನ ಅಂತಂದ್ರೆ ದಾರಿ, ಅಂದ್ರೆ ಆತ್ಮಜ್ಞಾನಕ್ಕೆ ಮೂರು ದಾರಿ ತೋರಿಸುತ್ತೆ. ಹಾಗಾಗಿ ಪ್ರಸ್ಥಾನತ್ರಯ ಅಂತಾರೆ. ಇದನ್ನ ಅದ್ರದ್ದು ಅವಶ್ಯಕತೆ ಏನು? ನನ್ಗ ಮೇಡಮ್? ಹಾ, ನಿಮಗೆ ಆಶಾಗೇನೆ. ಹಾ, ಇದನ್ನ ತಿಳ್ಕೊಳ್ಳೋದ್ರಿಂದ ನಾನು ಯಾರು, ತತ್ವಮಸಿ, ಈಗ ಅಪರೋಕ್ಷ ಅನುಭೂತಿ ಬಗ್ಗೆ ನಾವು ಮಾತಾಡ್ತಿದೀವಲ್ಲ, ಈ ಪ್ರಸ್ಥಾನತ್ರಯಗಳು ನಮ್ಗೆ ಅದ್ರ ಮೂಲಕ ನಾವು ತಿಳ್ಕೊಬಹುದು, ಸದ್ಗುರುಗಳ ಮೂಲಕ ಮತ್ತೆ ಈ ಶ್ರುತಿ ಸ್ಮೃತಿ ಬ್ರಹ್ಮಸೂತ್ರಗಳ ಮೂಲಕ ನಾನು ಯಾರು ಅಂತ ತಿಳ್ಕೊಬಹುದು. ಅದರಿಂದ ಅಜ್ಞಾನ ನಾಶ ಆಗುತ್ತೆ. ಕರೆಕ್ಟ್. ಮೊಟ್ಟ ಮೊದಲನೇದಾಗಿ ಈ ಶ್ರುತಿ ಅಂದ್ರೆ ಅದು ಮನುಷ್ಯರಿಂದ ರಚಿತವಾದದ್ದಲ್ಲ, ಪರಮಾತ್ಮನಿಂದಲೇ ನೇರವಾಗಿ ಋಷಿಗಳಿಗೆ ಗೋಚರವಾದಂಥವು. ಅವುಗಳ ಸಾರವೇ ಭಗವದ್ಗೀತೆ. ಅಂದ್ರೆ ಅದು ಬೇರೆ ಶ್ರೀಕೃಷ್ಣ ಅದರ ಸಾರವನ್ನು ತಗೊಂಡು ಅವನು ಹೇಳಿರುವಂಥದ್ದು ಸ್ಮೃತಿ ಆಗುತ್ತೆ, ಅಂದ್ರೆ ತನ್ನ ನೆನಪಿನಿಂದ ಹೇಳುವಂಥದ್ದು ಸ್ಮೃತಿ ಆಗುತ್ತೆ. ಇನ್ನು ತರ್ಕಬದ್ಧವಾದ ವಿವರಣೆ, ಇದಕ್ಕೆ ಈ ಉಪನಿಷತ್ತು ಏನ್ ಹೇಳ್ತಾ ಇದೆಯೋ ಅದು ಅರ್ಥ ಆಗಲ್ಲ ನಮ್ಗೆ, ಅದಕ್ಕೆ ಒಂದು ತರ್ಕ, ಹೀಗಲ್ಲ ಹೀಗಲ್ಲ ಹೀಗೆ ಅಂತ ಹೇಳೋದಕ್ಕೋಸ್ಕರ ಒಂದು ತರ್ಕ ಬೇಕಾಗತ್ತೆ. ಅದನ್ನ ಈ ಒಂದು ಬ್ರಹ್ಮಸೂತ್ರ ಕೊಡುತ್ತೆ. ಈ ಮೂರು ಕೂಡ ನೀವು ಹೇಳಿದ ಹಾಗೆ ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ವೇದವ್ಯಾಸರು ಬ್ರಹ್ಮಸೂತ್ರವನ್ನ ರಚಿಸಿದ್ರು. ಭಗವದ್ಗೀತೆಯನ್ನ ಶ್ರೀಕೃಷ್ಣ ಕೊಟ್ಟ. ಶ್ರುತಿಯನ್ನ ಭಗವಂತನ ಸ್ವರೂಪವೇ ಆದ ಆ ದೇವತೆಗಳಿಂದ ಕಾಣಿಸ್ಕೊಂಡಿದ್ದು, ಮಂತ್ರ ದ್ರಾಷ್ಟ್ರಾರರು ಅಂತ ಹೇಳ್ತಾರೆ, ಕಂಡುಕೊಂಡಿದ್ದು ಅದು. ಸುಧಾ ಎಲ್ಲೋ ಟ್ರಾವೆಲ್ ಮಾಡ್ತಿದ್ದಾರೆ ಅಂದ್ರು. ಬೃಂದಾವನ್ ಹೋಗಿದ್ದಾಳೆ, ಬೃಂದಾವನ್ ಮಥುರಾ ಬೃಂದಾವನ್ ಜಾಯಿನ್ ಆಗಿದಾರಲ್ಲ, ಅದಕ್ಕೆ ನಾನು ನೆಟ್ವರ್ಕ್ ಸಿಕ್ಕಿರ್ಬೇಕು ಅವಳಿಗೆ ಅನ್ಸುತ್ತೆ. ಅದೇ ಓಕೆ. ಮುಂದಿನ ಪ್ರಶ್ನೆ, ಶೀಲ ಪ್ರಕರಣ ಗ್ರಂಥಗಳು ಎಂದರೇನು? ಶೀಲಾ ಅವರು. ಸುಜಿಯಾ ನೀವು ಹೇಳಿಪ್ಪ. ಶೀಲಾ ಎಲ್ಲೋ ಇಲ್ಲ. ಇದೀನಿ ಮೇಡಮ್. ಇದ್ದೀರಾ? ಅದೇ ನಾನು ಆನ್ ಮಾಡಿಲ್ಲ, ಹಂಗೆ ಮಾತಾಡ್ತಾ ಇದ್ದೆ. ಜೀವ ಮತ್ತೆ ಈ ಪರಮಾತ್ಮ ಇವೆರಡು ಒಂದೇ ಅಂತ ಅಂದ್ಬಿಟ್ಟು ಈ ಪ್ರಕರಣ ಗ್ರಂಥಗಳು ನಮ್ಗೆ ತಿಳಿಸುತ್ತೆ. ಇದು ಪ್ರಕರಣ ಗ್ರಂಥಗಳು ಅಂತಂದ್ರೆ ಈ ಉಪನಿಷತ್ತು, ಬ್ರಹ್ಮಸೂತ್ರ, ಮತ್ತೆ ಈ ಇದು ಏನ್ ಶ್ರೀಕೃಷ್ಣ ಪರಮಾತ್ಮನ ಇದನ್ನ ನಾವು ಇಲ್ಲ, ಅದು ನೀವು ಹೇಳಿದ್ ಸರಿ. ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತು ಇದು ಪ್ರಸ್ಥಾನತ್ರಯಗಳು. ಪ್ರಸ್ಥಾನತ್ರಯಗಳು. ಈ ಪ್ರಕರಣ ಗ್ರಂಥಗಳು ಏನಪ್ಪಾ ಅಂದ್ರೆ ಆ ಪ್ರಸ್ಥಾನತ್ರಯದಲ್ಲಿ ಏನ್ ಹೇಳಿದಾರೋ ಅದನ್ನ ಇನ್ನೂ ಸ್ವಲ್ಪ ಸರಳೀಕೃತಗೊಳಿಸಿ ನಮ್ಮಂಥವ್ರಿಗೆ ಅರ್ಥ ಆಗೋದಕ್ಕೆ ಬರ್ದಿರುವಂತ ಪುಸ್ತಕಗಳು. ಇವಾಗ ತತ್ವಬೋಧ ಓದಿದ್ವಿ ನಾವು, ಎಷ್ಟು ಸರಳವಾಗಿ ಅದರ ಹೇಳ್ಕೊಂಡು ಹೋಗಿದ್ದಾರೆ ಎಲ್ಲ. ತತ್ವಬೋಧ, ಆಮೇಲೆ ಇದು ಇವೆಲ್ಲ ದೃಗ್ದೃಶ್ಯ ವಿವೇಕ, ವಿವೇಕ ಚೂಡಾಮಣಿ, ಇವೆಲ್ಲ ಪ್ರಕರಣ ಗ್ರಂಥಗಳು. ಇದ್ರ ಮೂಲಕ ಸರಳವಾಗಿ ಇದಂದ್ರೆ ನಾವು ಏನು ಆತ್ಮ ಮತ್ತೆ ಪರಮಾತ್ಮ ಒಂದೇ ಅಂತ ತಿಳ್ಕೋಬೇಕಾದ್ರೆ ಇದ್ರ ಮೂಲಕ ಈ ಹಂತ ಹಂತವಾಗಿ ನಾವು ಮೇಲಕ್ಕೆ ಹೋಗಿ ಅದನ್ನ ತಿಳ್ಕೋಬಹುದು ಅನ್ನೋದಕ್ಕೆ ಇವೆಲ್ಲ ಪ್ರಕರಣ ಗ್ರಂಥಗಳು.
ವೆರಿ ನೈಸ್. ಸವಿ ಉತ್ತರ ಕೊಡ್ಬೋದಾ? ಆಗತ್ತಾ? ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀನಿ ಅಂದ್ರಿ, ಮ್ಯೂಟ್ ಆಗಿದ್ದೀರಾ, ಮ್ಯೂಟ್. ಹಾ, ಕನೆಕ್ಷನ್ ಸಿಗಲ್ಲ ಅನ್ಕೊಂಡೆ, ಸಡನ್ ಆಗಿ ವಾಪಸ್ಸು ಬಂದೆ, ಸಿಕ್ತು. ಬರ್ತಾ ದಾರಿಯಲ್ಲಿ ವಿಠಲ ಅವ್ರದ್ದು ದೇವಸ್ಥಾನದಲ್ಲಿ ಪ್ರಸಾದ ದರ್ಶನ ಎಲ್ಲ ಆಯ್ತು. ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್. ಅವಾಗ ಪಾಂಡುರಂಗ ವಿಠಲ ಅದೇ ನಂಗೆ ಜ್ಞಾಪಕ ಬರ್ತಾ ಇತ್ತು. ಮ್ಯಾಮ್ ಕ್ವಶನ್ ಕೇಳಿ, ನಾನು ಪ್ರಿಪೇರ್ ಆಗಿದ್ದೀನಿ, ಬಟ್ ನೋಡಿಲ್ಲ ನನ್ನ ಹತ್ರ. ಓಕೆ ಓಕೆ, ಮುಂದಿನ ಪ್ರಶ್ನೆ. ಇಲ್ಲಿ ತುಂಬಾ ಪ್ರಶ್ನೆಗಳಿಲ್ಲ ಇವತ್ತು, ಚಿಕ್ಕದೇನೆ ಇದು. ಓಕೆ. ಸಾಧನ ಚತುಷ್ಟಯಗಳು ಯಾವುವು? ಅಯ್ಯೋ, ಬರ್ಕೊಂಡಿದ್ದೆ. ಅಲ್ಲ, ಸ್ವಲ್ಪ ಹೇಳಿ. ಪರವಾಗಿಲ್ಲ. ಆ? ಸ್ವಲ್ಪ ನೀವು ಹೇಳಿದ್ರೆ ಬರುತ್ತೇನೋ ನನಗೆ. ಓಕೆ, ನಾಲ್ಕು ಸಾಧನ ಚತುಷ್ಟಯ ಅಂದ್ರೆ 4. ವಿವೇಕ, ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಷಟ್ ಸಂಪತ್ತಿ, ಮುಮುಕ್ಷತ್ವ. ಮುಮುಕ್ಷತ್ವ. 4 ಸಾಧನ ಚತುಷ್ಟಯಗಳು. ಷಟ್ ಸಂಪತ್ತಿ ಯಾವ್ದ್ಯಾವ್ದು ಸಾವಿತ್ರಿ ಅವರೇ? ಅದ್ ಬರ್ತಾ ಇಲ್ಲ. ಶ್ರಮ, ದಮ, ಶ್ರದ್ಧಾ, ಸಮಾಧಾನ, ತಿತಿಕ್ಷಾ, ಉಪರತಿ ಅಂತ ಷಟ್ ಸಂಪತ್ತಿಗಳು. ಕರೆಕ್ಟ್. ಶ್ರಮ ಅಂತಂದ್ರೆ ಏನು? ಅದ್ರದ್ದು ವಿವರಣೆ ಚಿಕ್ಕದಾಗಿ ಹೇಳಕ್ಕಾಗತ್ತಾ? ಶ್ರಮ ಅಂದ್ರೆ ಮನಸ್ಸು ಹೊರಗೆ ಹೋಗ್ತಾ ಇರತ್ತೆ, ಒಳಗ್ ತಗೊಂಬರೋದು, ಅದು ಆತ್ಮನ ಕಡೆಗೆ ತಗೊಂಬರೋದು ಶ್ರಮ. ದಮ ಅಂದ್ರೆ ಇಂದ್ರಿಯಗಳು ಹೊರಗೆ ಹೋಗ್ತಾ ಇರತ್ತೆ, ಇಂದ್ರಿಯಗಳನ್ನ ಅವಾಗ ಪುನಃ ನಾವು ಈ ಎಲ್ಲ ಕೇಳಿರ್ತೀವಲ್ವಾ ಗುರುಜಿ ಅವ್ರದ್ದು, ಅದನ್ನ ನೆನ್ಪು ಮಾಡ್ಕೊಂಡು ಪುನಃ ನಾವು ಹಿಂದಕ್ಕೆ ತಗೊಂಬರೋದು ಇಂದ್ರಿಯಗಳ ನಿಗ್ರಹ. ಶ್ರಮ ದಮ. ತಿತಿಕ್ಷಾ ಅಂತಂದ್ರೆ ಎಂತ ಕಷ್ಟನೇ ಬರ್ಲಿ, ಸುಖಾನೇ ಬರ್ಲಿ, ಅದು ನಾವು ಶಾಂತ ರೀತಿಯಿಂದ ನಾವು ಅದನ್ನು ನಡೆಸ್ಕೊಂಡು ಹೋಗೋದು ತಿತಿಕ್ಷೆ. ಅದನ್ನ ನಿಂತಿರ್ಬೇಕು ಆ ಶಾಂತ ರೀತಿನಲ್ಲಿ ಅನ್ನೋದು ತಿತಿಕ್ಷೆ ಅಂತ. ಉಪರತಿ ಅಂತಂದ್ರೆ ಮೇಲಿಕ್ಕೆ ತಗೊಂಡೋಗೋದು, ಆತ್ಮನ ಕಡೆಗೆ ತಗೊಂಡೋಗೋದು ಉಪರತಿ ಅಂತ. ಶ್ರದ್ಧೆ ಅಂದ್ರೆ ವೇದಾಂತ ವಾಕ್ಯ, ಗುರು ಹೇಳಿರ್ತಕ್ಕಂಥ ವಾಕ್ಯಗಳಲ್ಲಿ ನಾವು ಶ್ರದ್ಧೆಯಿಂದ ಇರೋದು ಶ್ರದ್ಧೆ. ಸಮಾಧಾನ ಅಂತಂದ್ರೆ ಯಾವಾಗ್ಲೂ ಸಮಾಧಾನವಾಗಿರೋದು, ಶಾಂತ ರೀತಿನಲ್ಲಿ. ಶಾಂತ ರೀತಿನಲ್ಲಿರೋದು ಅನ್ನೋದು ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರೋ ಅರ್ಥ. ಸಮಾಧಾನ ಅಂತಂದ್ರೆ ಚಿತ್ತೈಕಾಗ್ರತೆ ಅಂದ್ರೆ ಆ ಕಡೆಗೆ ಏಕಾಗ್ರತೆ. ಚಿತ್ತ ಚಂಚಲ ಆಗ್ತಾ ಇರತ್ತಲ್ವಾ, ಹಾಗಾಗಿ ಅದನ್ನ ಒಂದು ಏಕಾಗ್ರತೆಯಲ್ಲಿ ಇಟ್ಕೊಳ್ಳೋದು, ಆತ್ಮನ ಕಡೆಗೆನೆ ಇಡೋದು ಅಂತ. ಕರೆಕ್ಟ್, ಚೆನ್ನಾಗಿ ಹೇಳಿದ್ರು. ಪದ್ಮಾ ಅವರು, ಅಪರೋಕ್ಷಾನುಭೂತಿ ಗ್ರಂಥ ಏನ್ ಹೇಳುತ್ತೆ ಟೋಟಲ್ ಆಗಿ? ಅಪರೋಕ್ಷಾನುಭೂತಿ ಅಂದ್ರೆ ಆತ್ಮನ ಬಗ್ಗೆ, ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಅದು ತಿಳಿಸ್ಕೊಡುತ್ತೆ. ಆತ್ಮ ಜ್ಞಾನವನ್ನ ತಿಳಿಸಿಕೊಡುವಂತಹ ಪ್ರಕರಣ ಗ್ರಂಥ ಇದು. ಶಂಕರಾಚಾರ್ಯರ ಬರೆದಿರುವಂತಹ ಗ್ರಂಥವಾಗಿದೆ. ತತ್ವಬೋಧ ಆದ ಮೇಲೆ ಈ ಒಂದು ಗ್ರಂಥವನ್ನ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಳ್ತಾರೆ. ಇದರಲ್ಲಿ 144 ಶ್ಲೋಕಗಳು ಒಳಗೊಂಡಿದೆ. ಇದರಲ್ಲಿ ಆತ್ಮ ವಿಚಾರವೇ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಮೊದಲು ಹೇಗೆ ಅಕ್ಷ ಅಂತಂದ್ರೆ ನಮ್ಮ ಇಂದ್ರಿಯಗಳು ಅಂತ ಪೂರ್ತಿ ತೆಗೆದುಕೊಳ್ಬೇಕು. ಅಕ್ಷ ಅಂತಂದ್ರೆ ಕಣ್ಣು ಅಂತ ಆದ್ರೂ ಪಂಚೇಂದ್ರಿಯಗಳನ್ನೇ ಪೂರ್ಣವಾಗಿ ತೆಗೆದುಕೊಂಡು ನಾವು ಇದು ಪರೋಕ್ಷ ಜ್ಞಾನ ಅಲ್ಲ ಅಥವಾ ಪ್ರತ್ಯಕ್ಷ ಜ್ಞಾನವೂ ಅಲ್ಲ, ಅಪರೋಕ್ಷ ಜ್ಞಾನ ಅಂದ್ರೆ ಸ್ವಯಂ ನಾನೇ ತಿಳಿದುಕೊಳ್ಳುವಂತಹದ್ದು. ಯಾತಕ್ಕೆ ಅಂದ್ರೆ ಸ್ವಯಂ ಇದು ನಿರಾಕಾರ ನಿರ್ಗುಣವಾದಂಥದ್ದು, ಯಾವ ಇಂದ್ರಿಯಗಳಿಗೂ ಎಟುಕುವಂತಹದ್ದಲ್ಲ. ನಾನೇ ಅದು ಆಗಿರೋದ್ರಿಂದ ನಾನೇ ಅದನ್ನ ಬೇರೆಯಾಗಿ ಅದನ್ನ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಅರಿತುಕೊಳ್ಳುವಂತಹದ್ದು.
ಇದನ್ನ ಅದು ಕೊಡುತ್ತೆ ಒಂದೊಂದೇ ಸ್ಟೆಪ್ ಆಗಿ. ಈಗ ಯಾವಾಗ ಇವಾಗ 25 ಶ್ಲೋಕಗಳಲ್ಲಿ ಗುರೂಜಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಈಗ ಸಾಧನ ಚತುಷ್ಟಯಗಳು ಹೇಳಿದ್ದಾರೆ. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ. ಇದು ಹೇಗೆ ಬರುತ್ತೆ ಅಂತಂದ್ರೆ, ಧಾರ್ಮಿಕ ಜೀವನದಲ್ಲಿ ನಾವು ಮುಂದುವರೆದಾಗ, ಈಶ್ವರಾರ್ಪಿತವಾಗಿ ನಾವು ಜೀವನವನ್ನ ನಡೆಸಿದಾಗ, ಅಂದ್ರೆ ನಾನು ಕರ್ತ ಅಲ್ಲ, ಭೋಕ್ತ ಅಲ್ಲ, ನಾನು ಜ್ಞಾತ ಅಲ್ಲ ಅನ್ನುವ ಒಂದು ಸ್ಥಿತಿಯಲ್ಲಿ, ಅದಕ್ಕೆ ಬರ್ಬೇಕಾದ್ರೂ ಒಂದು ಹದ ಬೇಕು ಅಂತ ಹೇಳ್ತಾರೆ. ಆ ಒಂದು ಹದಕ್ಕೂ ಬಂದ ಮೇಲೆ ಧಾರ್ಮಿಕ ಜೀವನ ನಡೆಸ್ತಾ ಇದ್ದಾಗ ಮನಸ್ಸು ಶುದ್ಧವಾಗುತ್ತೆ. ಆ ಮನಸ್ಸು ಶುದ್ಧವಾದಾಗ ಅಲ್ಲಿ ಈ 4 ಸಾಧನ ಚತುಷ್ಟಯಗಳು ಮೂಡಿ ಬರುತ್ತವೆ. ಆಗ ಭಗವದ್ ಅನುಗ್ರಹವಾಗಿ ನಮ್ಮ ಜೀವನದಲ್ಲಿ ಗುರುಗಳು ದೊರಕ್ತಾರೆ. ಗುರುಗಳ ಮುಖೇನ ನಮಗೆ ಆತ್ಮಜ್ಞಾನ ಲಭಿಸುತ್ತೆ. ಆ ಆತ್ಮಜ್ಞಾನದಿಂದ ಅವರು ಹೇಳ್ತಾರೆ, ಆದ್ರೆ ಸ್ವಯಂ ನಾನೇ ನನ್ನ ಅನುಭವಕ್ಕೆ ನಾನೇ ತಿಳಿದುಕೊಳ್ಬೇಕಾದಂತಹದ್ದು ಆತ್ಮಜ್ಞಾನ. ಅವರು ಹೇಳ್ಕೊಡ್ತಾರೆ ವೇದಾಂತ ವಾಕ್ಯಗಳ ಮೂಲಕ, ವೇದಾಂತ ಗ್ರಂಥಗಳ ಮೂಲಕ ತಿಳಿಸಿ ಹೇಳ್ತಾರೆ. ಸ್ವಯಂ ನಾನೇ ತಿಳ್ಕೊಳ್ಳುವಂತಹದ್ದು ಇದು ಏನು ತಿಳಿಸುತ್ತೆ ಅಂತಂದ್ರೆ, ಕೊನೆಯದಾಗಿ ಹೇಳೋದು, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ 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 ಅನ್ನೋದನ್ನೇ ಇದು ಹೇಳುತ್ತೆ ಅಂತ ಹೇಳಿದ್ದಾರೆ. ವೆರಿ ನೈಸ್. ಪೂರ್ತಿ ಸಾರಾಂಶ ಹೇಳ್ಬಿಟ್ರಿ. ಇಷ್ಟಾಗ್ದು. ವೆರಿ ಗುಡ್. ಸವಿ ಆಮೇಲೆ ಬಂದಿದ್ರಿಂದ ಸವಿನೂ ಒಂದೆರಡು ಪ್ರಶ್ನೆ ಕೇಳೋಣ. ಪ್ರತ್ಯಕ್ಷ, ಪರೋಕ್ಷ, ಅಪರೋಕ್ಷ ಅನುಭವ ಅಂತಂದ್ರೆ ಏನು ಸವಿಯವರೇ? ಮ್ಯಾಮ್, ಒಂದ್ ನಿಮಿಷ. ಪ್ರತ್ಯಕ್ಷ ಅಂದ್ರೆ ನಾವು ನೋಡೋದು, ಪರೋಕ್ಷ ಅಂದ್ರೆ ಬೇರೆಯವ್ರು ಹೇಳ್ಕೊಡೋದು. ಇನ್ನೊಂದ್ ಲಾಸ್ಟ್ ಒನ್ ಏನು ಮ್ಯಾಮ್? ಅಪರೋಕ್ಷ. ಅಪರೋಕ್ಷ ಅಂದ್ರೆ ನಾವೇ ವಿ ಶುಡ್ ನೋ ಇಟ್ ಆನ್ ಅವರ್ ಓನ್. ಕರೆಕ್ಟ್. ಅದು ಆಕ್ಚುಲಿ ಯಾವಾಗ್ಲೂ ಇದ್ದೇ, ಆತ್ಮ ಸದಾ ಸರ್ವದಾ ಇರೋವಂಥದ್ದು. ಆ ಆತ್ಮ ನಾನೇ ಅಂತ ತಿಳ್ಕೊಳ್ಳೋದು, ಜ್ಞಾನದ ಮೂಲಕ ತಿಳ್ಕೊಳ್ಳೋದೆ ಅಪರೋಕ್ಷಾನುಭೂತಿ. ಅಪರೋಕ್ಷಾನುಭೂತಿ ಅಂದ್ರೆ ಇನ್ನೇನೋ ಅನುಭವ ಆಗುತ್ತೆ ನಮಗೆ, ಒನ್ ಫೈನ್ ಡೇ ಅಂತ ಇಲ್ಲ. ಜ್ಞಾನವೇ, ಜ್ಞಾನದ ಮೂಲಕ ಕ್ರಿಸ್ಟಲ್ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ನಾನು ಆತ್ಮಸ್ವರೂಪ ಅನ್ನೋದನ್ನ ತಿಳ್ಕೊಳ್ಳೋದು, ಯಾವುದೇ ಸಂಶಯ ಇಲ್ಲದೆ ಇರೋ ಹಾಗೆ. ಇವಾಗ ಎಚ್ಚರ, ಕನಸು, ನಿದ್ದೆದನ್ನ ಎಲ್ಲ ವಿವರಣೆ ಕೊಟ್ಟಾಗ ನಮ್ಗೆ ಅನ್ಸುತ್ತಲ್ಲ, ಹೌದಲ್ವಾ, ಎಚ್ಚರನೂ ನನಗೆ ಗೊತ್ತಾಗ್ತಾ ಇರೋದು, ಕನಸು ನನಗೆ ಗೊತ್ತಾಗ್ತಾ ಇರೋದು, ಗಾಢ ನಿದ್ದೆನೂ ನನಗೆ ಗೊತ್ತಾಗ್ತಾ ಇರೋದು. ನನಗೆ ಅಂತಂದ್ರೆ ಈ ಎಚ್ಚರದಲ್ಲಿರೋನು ಕನಸಲ್ಲಿಲ್ಲ, ಎಚ್ಚರದಲ್ಲಿರೋನು ಗಾಢ ನಿದ್ದೆಯಲ್ಲಿಲ್ಲ. ಹಾಗಾದ್ರೆ ಇರೋದು ಯಾರು? ಅದು ಶುದ್ಧವಾದ ಅರಿವು. ಆ ಅರಿವು ನಾನು ಅಂತ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ತಿಳ್ಕೊಳ್ತಾ ಹೋದಾಗ ನಮಗೆ ಸ್ಪಷ್ಟ ಆಗುತ್ತೆ, ಹೌದು ನಾನು ಆತ್ಮಸ್ವರೂಪವೇ ಹೊರತು ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅನ್ನೋದು. ಇದೇ ಅಪರೋಕ್ಷ ಅನುಭೂತಿ. ಕತ್ಲೆ ಕೋಣೆಯಲ್ಲಿ ನೀನಿದೀಯಾ ಅಂದ ತಕ್ಷಣ ಹೌದು ನಾನಿದ್ದೀನಿ ಅಂತ ತಕ್ಷಣ ಹೇಳ್ತಾನೆ. ಅದಕ್ಕೆ ಯಾವ ಇಂದ್ರಿಯಗಳು ಬೇಕಾಗಿಲ್ಲ. ಅಂದ್ರೆ ನಾನು ಇದ್ದೀನಿ ಅಂತ ಅನ್ನೋದು ನಮಗೆ ಗೊತ್ತು, ಸದಾ ಸರ್ವದಾ ಗೊತ್ತು. ನನ್ನ ಅಸ್ತಿತ್ವದ ಬಗ್ಗೆ ನನಗೆ ಅರಿವಿದೆ. ಆದರೆ ಅದನ್ನು ನಾನು ಪರಿಮಿತ ಮಾಡ್ಕೊಂಡಿದ್ದೀನಿ, ಅಷ್ಟೇ ಆಗ್ತಾ ಇರೋದು. ಪರಿಮಿತವಾದ ಅಸ್ತಿತ್ವವನ್ನು ಮಾಡ್ಕೊಂಡಿದ್ದೀನಿ, ಆದರೆ ಅದು ನಾನು ಪರಿಮಿತ ಅಲ್ಲ, ನಾನು ಅಪರಿಮಿತ ಅಂತನ್ನೋದನ್ನ ತಿಳ್ಕೊಳ್ಳೋದು. ಓಕೆ ಮ್ಯಾಮ್. ಇವತ್ತಿನ ತರಗತಿ ಇಷ್ಟೇ, ಚಿಕ್ಕದು. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಆಮೇಲೆ ರೆಕಾರ್ಡಿಂಗ್ ಸ್ಟಾಪ್ ಮಾಡಿಬಿಟ್ಟು ಮೆಡಿಟೇಷನ್ ಮಾಡಿ. ಮೇಡಮ್, ನೀವು ಕೇಳಿದ್ರಲ್ಲ ಶ್ಲೋಕ, ಅದು ಇದು ನಾನು ಬರ್ದಿರೋ ಒಂದು ಹಾಡು, ಅದನ್ನ ಹಾಡ್ತೀನಿ. ಅಂದ್ರೆ ಒಂದೇ ಒಂದು ವರ್ಡ್ ಇರೋದು ಯಾವ್ದಾದ್ರು ಸೆಲೆಕ್ಟ್ ಮಾಡಿ ನಾನು ಕಳಿಸ್ತೀನಿ ನಿಮ್ಗೆ, ಟೈಪ್ ಮಾಡಿ. ಅದು ಅಪ್ರೂವಲ್ ಕಳಿಸೋರಂತೆ. ಇದು ಸುಮ್ನೆ ಇಲ್ಲ. ಇವಾಗ ಹೇಳ್ಬೋದಾ? ಹೇಳಿ ಹೇಳಿ ಹೇಳಿ, ಟೈಮ್ ಇದೆ, ಹೇಳಿ.
ಜ್ಞಾನ ಜ್ಯೋತಿಯ ಬೆಳಗಿಸಲೊಂದು ಧರೆಯೊಳು ಮೈತಳೆತೆ ವ್ಯಾಸರಯ್ಯ. ಕೊಡುಗೆ ಮನುಕುಲಕ್ಕೆ ಅಪಾರವಯ್ಯ. ಶಿರಪಾಗಿ ನಮಿಸುವೆ ನಿರಂತರವಯ್ಯ. ಅದ್ವೈತ ಜ್ಞಾನವ ಬೆಳಗಿಸಲೆಂದು ಧರೆಯೊಳು ಮೈದಳೆದೆ ಶಂಕರಯ್ಯ. ನಿನ್ನ ಜ್ಞಾನ ಭಂಡಾರವೇ ಜ್ಞಾನ ಚಕ್ಷುವಯ್ಯ. ಶರಣು ಜ್ಞಾನವೆನಗೆ ಕರುಣಿಸಯ್ಯ. ಆತ್ಮಲಿಂಗವ ತೋರಲೆಂದು ಧರೆಯೊಳು ಮೈತಳೆದೆ ಬಸವಯ್ಯ. ಕ್ರಾಂತಿ ಅದುವೇ ಕ್ರಾಂತಿ ಕಣಯ್ಯ. ಶರಣರ ತಯಾರಿಸಿದೆ ನೀನವತಾರವಯ್ಯ. ಆತ್ಮಜ್ಯೋತಿಗಳ ಬೆಳಗಿಸಲಿಂದು ಪಣ ತೊಟ್ಟಿರುವ ಪ್ರಭು ನೀವಯ್ಯ. ಎನ್ನ ಜ್ಞಾನವ ಕಳೆಯಲು ಸದ್ಗುರುವಾಗಿ ಬಂದಿರಯ್ಯ. ಶರಣು ಶರಣು ಕೃಪೆ ತೋರಿರಯ್ಯ. ಆತ್ಮಜ್ಯೋತಿಗಳ ಬೆಳಗಿಸಲಿಂದು ಪಣ ತೊಟ್ಟಿರುವ ಪ್ರಭು ನೀವಯ್ಯ. ಎನ್ನ ಜ್ಞಾನವ ಕಳೆಯಲು ಸದ್ಗುರುವಾಗಿ ಬಂದಿರಯ್ಯ. ಶರಣು ಶರಣು ಕೃಪೆ ತೋರಿರಯ್ಯ. ಕೃಪೆ ತೋರಿರಯ್ಯ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಇದೆ ಫಸ್ಟ್ ಅಂದ್ರೆ ಯಾವಾಗ ಬರ್ದಿದ್ದು ಅಂದ್ರೆ ಲಾಸ್ಟ್ ಜನವರಿ 23rd ಅನ್ಸುತ್ತೆ. ಆವಾಗ್ಲೇ ಅಲ್ವಾ ಗೀತಾ ಇದಾಗಿದ್ದು. ಅವಾಗ ಸೇರಿದ್ದ ನೀವು? ಅವತ್ ಸೇರಿದ್ದಲ್ಲ, ಅವ್ರನ್ನ ಆಕ್ಚುಲಿ ಅವತ್ತೇ ನಾನು ಗುರು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು. ಅದಕ್ಕೆ ಮೊದ್ಲು ಬರ್ತಾ ಇದ್ದೆ, ಕ್ಲಾಸಸ್ ನಡೀತಾ ಇತ್ತು. ಬಟ್ ಏನು ಬರ್ತಾ ಇದ್ದೆ, ಯಾತಕ್ ಬರ್ತೀನಿ ಅನ್ನೋದು ನಂಗೆ ಸರಿಯಾಗಿ ಸ್ಪಷ್ಟತೆ ಇರ್ಲಿಲ್ಲ. ಅಲ್ಲಿ ಆಕ್ಟಿವಿಟೀಸು ಮತ್ತೆ ಅವರು ಹೇಗ್ ನಡ್ಕೊಳ್ತಾರೆ ಅದನ್ನೆಲ್ಲ ನೋಡಿ ನಾನು ಇಂಪ್ರೆಸ್ ಆಗಿ ಅವತ್ತು ಮನೆಗ್ ಬಂದು ಬರ್ದಿದ್ದು ಇದು ಅವ್ರಿಗೂ ಕಳಿಸ್ದೆ. ಅವರು ತುಂಬಾ ಶಂಕರರು, ಸಂತೋಷ. ಬಸವ, ಪ್ರಭು. ಚೆನ್ನಾಗಿ, ತುಂಬಾ ಚೆನ್ನಾಗಿ. ಮ್ಯಾಮ್ ನನ್ ಫೋನ್ ಬ್ಯಾಟ್ರಿ ಫುಲ್ ಲೋ ಆಗೋಗಿದೆ. ಸಾರಿ ಮ್ಯಾಮ್. ಕ್ವಿಟ್ ಮಾಡಿ. ಥ್ಯಾಂಕ್ ಯು. ನಂದಿನ್ನೊಂದು, ಹಾ, ಈಗ ಹೇಳಿ. ನಾವು ದೈವಾನುಗ್ರಹದಿಂದ ನಮ್ಗೆ ಎಲ್ಲ ದೊರಕ್ತು ಅಂತ ನಾವ್ ಹೇಳ್ತೀವಿ. ಈ ದೈವಾನುಗ್ರಹಕ್ಕೋಸ್ಕರ ನಾವೀಗ ನಮಗ್ ಗೊತ್ತು ನಾಮರೂಪಗಳು ಹಲವು, ಭಗವಂತ ಇರೋನ್ ಒಬ್ಬನೇ ಅಂತ. ಆದ್ರೂ ಎಲ್ಲವನ್ನು ಮಾಡ್ತಿದೀವಿ. ಈಗ ನಾವಿಲ್ಲೇ ಕ್ಲಾಸ್ ಅಲ್ಲೇ ತಗೋಬಹುದು. ನಾವು ಈ ಕ್ಲಾಸ್ ನಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಮತ್ತೆ ಈ ಸೌಂದರ್ಯ ಲಹರಿ ಇರ್ಬೋದು, ಹಲವಾರು ರೂಪಗಳಿಗೆ ಎಲ್ಲದಕ್ಕೂ ಪ್ರಾಶಸ್ತ್ಯ ಕೊಟ್ಕೊಂಡು ಎಲ್ಲಾನು ಹೇಳ್ತಾನೆ ಬರ್ತಾ ಇದೀವಿ. ಈಗ ಹಬ್ಬ ಹರಿದಿನಗಳನ್ನು ಅಷ್ಟೇ ನಾವು ಒಂದೇ ಭಗವಂತ ಅನ್ಕೊಂಡು ಅಲ್ಲಿ ಬಿಡ್ಲಿಲ್ಲ. ಎಲ್ಲಾ ಹಬ್ಬ ಹರಿದಿನಗಳನ್ನು ಆಚರಿಸ್ಕೊಂಡೇ ಬರ್ತಿದೀವಿ. ಪ್ರಕೃತಿನ ಆರಾಧಿಸ್ತೀವಿ, ಪ್ರಾಣಿಗಳನ್ನ ಆರಾಧಿಸ್ತೀವಿ, ಎಲ್ಲವನ್ನೂ ಆರಾಧಿಸ್ತೀವಿ. ಆದ್ರೆ ಮೂಲ ನೋಡ್ದಾಗ ಭಗವಂತ ಒಬ್ಬನೇ ಅನ್ನೋದು ನಮ್ಗೀಗ ಈ ನಿಮ್ಮ ಎಲ್ಲಾ ತರಗತಿಗಳನ್ನ ನೋಡಿದ್ಮೇಲೆ ನಮ್ಗೆ ಅರಿವಾಯ್ತು. ಈ ಎಲ್ಲಾ ಅವಶ್ಯಕತೆಗಳು ಇಲ್ಲ ಅಂತ ಗೊತ್ತಿದ್ರು ನಾವು ಇದ್ರಲ್ಲಿ ಸಿಕ್ಕಾಕೋತಿದೀವಾ? ಈಗ ಸಿಕ್ಕಾಕೋತಿದೀವಾ ಅಂತಂದ್ರೆ, ಇವಾಗ ನಿಮ್ಗೆ ನೀವು ಸಂಧ್ಯಾ ಪರಮೇಶ್ ಅಲ್ಲ, ನಾನು ಶುದ್ಧವಾದ ಅರಿವು ಅನ್ನೋದು ನಿಮ್ಗೆ ಗಟ್ಟಿ ಆಯ್ತಾ? ಗಟ್ಟಿ ಇನ್ನು ಇಲ್ಲ, ಇನ್ನು ಪೊಳ್ಳೆ ನಾವು ಪರಿಪೂರ್ಣರಾಗಕ್ ಆಗ್ತಾ ಇಲ್ಲ ಇನ್ನು. ಯಾಕೆಂದ್ರೆ ಈ ದ್ವಂದ್ವದಲ್ಲೇ ಇದೀವಾ ಇನ್ನು ಅನ್ನಿಸ್ತಿದೆ ನನ್ಗೆ. ಇದ್ರಿಂದ ಈಚೆ ಬರ್ಬೇಕು. ಈಗ ಹೇಳ್ದಂಗೆ ದ್ವೈತ ಇರಬಾರ್ದು, ಅದ್ವೈತ ಇರ್ಬೇಕು ಅನ್ನೋದು ಅರಿವಿಗ್ ಬರ್ತಾ ಇದೆ. ಎಲ್ಲ ಒಂದೇ. ಇವಾಗ ನೀವ್ ಹೇಳಿದ್ರಿ, ಈ ತಿಳ್ಕೊಂಡಿದೀವಿ ಇದೆಲ್ಲವೂ ಪರಮಾತ್ಮನೇ ಅಂತ ತಿಳ್ಕೊಂಡಿದೀವಿ, ಆದ್ರೂ ಪೂಜೆ ಮಾಡ್ತಾ ಇದೀವಿ ಅಂತ ಹೇಳಿ. ಹೌದು. ಎಲ್ಲವೂ ಪರಮಾತ್ಮನೇ ಅಂತ ತಿಳ್ಕೊಂಡು ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದೆ?
ತಪ್ಪೇನು ಇಲ್ಲ. ಅಂದ್ರೆ ಹಾ. ಮಾಡದೇ ಇರೋ ಮಾಡ್ಲೇಬೇಕು ಅನ್ನೋ ಅವಶ್ಯಕತೆನೂ ಇಲ್ವೇನೋ. ಅದೇ ಅಲ್ಲೇ ಬರೋದು ಅದೇ ಮಾಡ್ಲೇಬೇಕು ಅನ್ನೋ ಮೇಡಮ್, ಅದ್ ಅವಶ್ಯಕತೆ. ಮಾಡದೆ ಹೋದ್ರೆ ಮನಸ್ಸು ಪಕ್ವ ಆಗಲ್ವಲ್ಲ. ಅವೆಲ್ಲ ಮಾಡಿದಾಗ ತಾನೇ ನಮ್ಮ ಮನಸ್ಸು ಪಕ್ವವಾಗಿ ಆಮೇಲೆ ನಮ್ಗೆ ಅದ್ರ ಅರಿವಾಗೋದು. ಅದಕ್ಕೆ ಅಲ್ಲ ಮೊದ್ಲಿಂದ ಸ್ವಲ್ಪ ಎಲ್ಲ ಮಾಡ್ತಾ ಬರ್ಬೇಕು ನಾವು. ಅಲ್ಲ ಪಕ್ವವಾಗಕ್ಕೆ ಇವನ್ನ ಮಾಡ್ಲೇಬೇಕಾ? ಹಾ, ಅದೇ ಮಾಡ್ಬೇಕು. ಇವಾಗ ಏನ್ ಗೊತ್ತಾ, ಹಾ ನೀವು ಒಂದ್ ಸ್ವಲ್ಪ ದಿವಸ ನೋಡಿ, ಹಾ ಅಲ್ಲ, ಅದೇನ್ ತಪ್ಪು ಅಂತಿಲ್ಲ, ನೀವು ಪೂಜೆ ಮಾಡ್ಲೇಬೇಕು ಅಂತ ಯಾರು ನಿಮ್ಗೇನ್ ಕಡ್ಡಾಯ ಏನಿಲ್ಲ. ಅಲ್ಲ ಯಾರು ಮಾಡಲ್ಲ. ಆದ್ರೆ ಹಾ. ನಾವೀಗ ಏನಾಗಿದೆ, ನಾವೇ ಸಿಕ್ಕಾಕೊಂಡ್ಬಿಟ್ಟಿದೀವಿ ಇನ್ನೋಂಗೆ ಬಿಡಕ್ ಆಗಲ್ಲ. ಇವುಗಳನ್ನ ನಾವ್ ಹೆಂಗ್ ಈಗ ನನ್ಗೆ ರೂಢಿ ಆಗ್ಬಿಟ್ಟಿದೆ ಮೇಡಮ್. ನಾನು ಹೇಳದ್ನಲ್ಲ, ನಾನ್ ಬೆಳಗ್ಗೆ 4ಕ್ಕೆ ಏಳ್ಲೇಬೇಕು, ನಾನ್ ಸ್ನಾನ ಪೂಜೆ ಮಾಡ್ಲೇಬೇಕು, 6 ಗಂಟೆಗೆ ದೇವಸ್ಥಾನಕ್ ಹೋಗ್ಲೇಬೇಕು. ಅದು ರೂಢಿ ಅದೇ. ಆಗ್ಬಿಡ್ತಾ, ಹೋಗದೆ ಅಲ್ಲ ಇದ್ರೆ ಇವಾಗ ಮನಸ್ಸು ಇವಾಗ ತಳಮಳಗೊಳ್ತಿದೆ. ನಿಮಗೆ ಹಾ ನಿಮಗೆ ಅನ್ನಿಸ್ಬೇಕು ಏನು, ಇವಾಗ ಪೂಜೆ ಮಾಡಿದ್ರಲ್ಲಿ ತಪ್ಪಿಲ್ಲ. ಈಗ ಬೆಳಗ್ಗೆ ತಪ್ಪಿಲ್ಲ. ಎದ್ದಾಗ ಫ್ರೆಶ್ ಆಗಿ ಪೂಜೆ ಮಾಡಿದಾಗ ಅದು ಒಂದು ಪಾಸಿಟಿವ್ ಎನರ್ಜಿ, ನಿಮಗೆ ಚೆನ್ನಾಗಿ ಅನ್ಸುತ್ತೆ. ಪೂಜೆ ಮಾಡಿ ತಪ್ಪಿಲ್ಲ. ನಿಮ್ಗೆ ಅಕಸ್ಮಾತ್ ಆಗಿ ಒಂದ್ ದಿವಸ ಹೇಳಕ್ಕಾಗ್ಲಿಲ್ಲ, ನಿಮ್ಗೇನೋ ಹುಷಾರಿ ಹೇಳಕ್ಕಾಗ್ಲಿಲ್ಲ. ಹಾಗೆ ಹೇಳಕ್ಕಾಗದೇ ಇದ್ದಾಗ ನಿಮಗೆ ಕಸಿ ಬಿಸಿ ಆಗ್ತಾ ಇದೆಯಾ, ಗೊಂದಲ ಆಗ್ತಾ ಇದೆಯೋ, ಅಯ್ಯೋ ನಾನಿವತ್ತು ಹೇಳಲೇ ಇಲ್ಲ, ಅಯ್ಯೋ ನಾನು ಪೂಜೆ ಮಾಡ್ಲೇ ಇಲ್ಲ, ಎಂತ ಕೆಲಸ ಅಂತಕ್ ಹೋಗದೇ ಇಲ್ಲ, ಅಲ್ಲಿಗೆ ಆಗ್ತದೇ ಇಲ್ಲ ನಂಗೆ, ಅಂತ ತಪ್ಸಕ್ ಆಗ್ತಾ ಇಲ್ಲ ಅನ್ಸುತ್ತೆ ನಂಗೆ ಅದು. ಅಂತ ಅನ್ಸಿದ್ರೆ ಅವಾಗ ನೀವು ಇನ್ನೂ ಇಲ್ಲೇ ಇದೀರಿ. ಹೌದು. ಇವಾಗ ನೀವೇನಂದ್ರಿ, ಇದೆಲ್ಲ ಗೊತ್ತಾಗಿದೆ, ಗೊತ್ತಾದ್ಮೇಲೆ ಹಾ ಯಾಕೆ ಮಾಡ್ಬೇಕು, ಬೇಡ ಇಲ್ಲ ಮಾಡ್ಬೇಡಿ. ಇಲ್ಲ 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 ಹಂಗಿರಕ್ ಆಗ್ತದೇ ಇಲ್ಲ. ಆಗ್ತಾ ಇಲ್ಲ ಹ್ಮ್. ಯಾಕೆ? ಅದಕ್ಕೆ ರಾಮಕೃಷ್ಣ ಹೇಳ್ತಾರೆ, ಹಾ ಸಂಧ್ಯಾ ವಂದನೆಯನ್ನ ನೀನು ಬಿಡ್ಬೇಕಾಗಿಲ್ಲ, ಹಾ ತಾನಾಗೆ ಬಿಟ್ಟು ಹೋಗುತ್ತೆ ಅಂತಾರವ್ರು. ಹಾ ಹಾ ನೀನು ನಂಗೆ ಗೊತ್ತಾಯ್ತು ಅಂತ ನಾಳೆ ಸಂಧ್ಯಾವನೆ ಮಾಡೋದನ್ನ ನಿಲ್ಲಿಸ್ಬೇಡ, ಅದು ಹಾ ಹಾ ತಾನಾಗೆ ನಿನ್ನಿಂದ ಬಿಟ್ಟು ಹೋಗುತ್ತೆ. ಆ ಲೆವೆಲ್ ಹ್ಮ್ ವರ್ಗು ನೀನ್ ಮಾಡ್ತಾ ಹೋಗು ಅಂತ. ಅಷ್ಟೇ. ಈಗ ಆ ತರಹ ನೋಡಕ್ ಹೋದ್ರೆ ಎಷ್ಟು, ಇವಾಗ ನಮ್ಮ ಗುರುಗಳನ್ನೇ ತಗೊಳ್ಳಿ, ಅವ್ರ ಹಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತು, ಆದ್ರೂ ಕೂಡ ಅವ್ರು ಮಾಡ್ತಾರೆ. ಯಾಕೆ? ಅದನ್ನು ಹಾ ಕ್ಲಾಸ್ಗಳಲ್ಲೂ ನಾವು ಚರ್ಚೆ ಮಾಡಿದೀವಿ. ಹಾ ಒಂದು, ಹಾ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ನಾವು ಕನ್ಫ್ಯೂಷನ್ ತೋರ್ಸ್ಕೊಡ್. ಮಾಡಿಸ್ತಾರೆ. ಹ್ಮ್ ಈಗ ನಿಮಗೇನೋ ನಾನ್ ಆತ್ಮಸ್ವರೂಪ ಅಂತ ಗೊತ್ತಿರ್ಬೋದು, ನಿಮ್ಮ ಹೌದೌದು. ಮಕ್ಕಳು ನಿಜ ಅಥವಾ ನಿಮ್ಮ ನೆಂಟರು ಯಾರೋ ಇರ್ತಾರೆ, ನಿಜ ನಿಜ ನೀವು ಮೇಡಮ್ ನಾನ್ ನಿಜ. ಪೂಜೆ ಮಾಡಲ್ಲ ರೀ, ನಾನ್ ಆತ್ಮ ಅಂತ ಹೇಳಿದ್ರೆ ಅವ್ರಿಗೆ ಆತ್ಮ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಅವ್ರಿಗೇನ್ ಮೂರ್ಖ ಅನ್ಸುತ್ತೆ, ಅಯ್ಯೋ ಅಂತಾರೆ ಈ ನಮ್ಮನ್ನ. ಅಮ್ಮಂಗೇನೋ ಆಗಿದೆ, ಹಾ ಇವ್ರಿಗೇನೋ ಒಂದು ಸಮಾಜದಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ, ಒಂದು ರೀತಿ ಹೌದು. ನೀತಿ ಗೊತ್ತಿಲ್ಲ ನಿಜ ನಿಜ. ಅಂತ ಅಂದ್ಕೋತಾರೆ. ಆ ಅದಂತೂ ಕಡೆ ನಾವು ಪೂರ್ಣವಾಗಿ ನಾವು ದೃಢವಾಗಿ ಇನ್ನೂ ನಿಂತೂ ಇರಲ್ಲ. ಆಮೇಲೆ ನಮ್ಗೆ ಏನಾದ್ರು ಹೌದು ಒಂಚೂರು ಹೆಚ್ಚು ಕಮ್ಮಿ ಆದ ತಕ್ಷಣ ನಮ್ಗೆ ಎದೆ ಹೊಡ್ಕೊಳ್ಳುತ್ತೆ, ಅಯ್ಯೋ ನಾನು ಅವತ್ತು ಪೂಜೆ ಹೌದು. ಮಾಡ್ಲಿಲ್ಲ, ಅದಕ್ಕೆ ಹಿಂಗಾಯ್ತೇನೋ ಹ್ಮ್ ಅಂತ ಬೇರೆ ಖಂಡಿತ. ಅನ್ಸುತ್ತೆ ನಮಗೆ. ಹೌದೌದು. ಯಾಕೆಂದ್ರೆ ಇನ್ನೂ ನಾವು ಅಲ್ಲಿ ದೃಢವಾಗಿ ನಿಂತಿಲ್ಲ. ಈಗ ನಮ್ ಗುರುಗಳು ಅವ್ರಿಗೆ ಮಾರ್ಗದರ್ಶನಕ್ಕಾದ್ರೂ ಮಾಡ್ಲೇಬೇಕು ನಾವು. ನಮ್ ಹೌದು. ಗುರುಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿದ್ರು ಕೂಡ ಅವ್ರು ಪೂಜೆ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಚಿಕ್ಕವರಿಗೆ ಮಾರ್ಗದರ್ಶನಕ್ಕೋಸ್ಕರ ಮಾಡ್ತಾರೆ. ಅವ್ರಿಗೇನು ವೈಯಕ್ತಿಕವಾಗಿ ಪೂಜೆ ನಿಜ ಮಾಡ್ಬೇಕಂತ ಏನಿಲ್ಲ. ನಿಜ ನಿಜ. ಇನ್ನು ಏನು ತಿಳಿದೇ ಇರೋರು ಒಂದು ಹೌದು. ಭಕ್ತಿ, ಇದು ಯಾಕೆ ಅಂದ್ರೆ ಭಕ್ತಿ ಅಂದ್ರೆ ಏನು ನಾವು ಓದಿದ್ವಿ, ಹಾ ಉನ್ನತವಾದದ್ರ ಕಡೆಗೆ ನಮಗಿರುವಂತ ಪ್ರೇಮವೇ ಭಕ್ತಿ ಅಂತ ಹೇಳ್ತಾರೆ. ಹೌದು. ಭಕ್ತಿ ಅಂದ್ರೆ ಏನು, ಅಯ್ಯೋ ಹಿಂಗ್ ನಮಸ್ಕಾರ ಮಾಡ್ದೆ, ಇನ್ನೊಂದ್ ಮಾಡ್ದೆ, ಭಯದಿಂದ ಮಾಡ್ದೆ ಅಂತಲ್ಲ. ಅಲ್ಲ. ಈ ಉನ್ನತವಾದ ಸತ್ಯ ಏನದು, ಸಚ್ಚಿತ್ ಆನಂದ ನಾನು ಅನ್ನೋದು. ಆ ಆನಂದ ಸ್ವರೂಪಕ್ಕೆ ತನ್ನ ಬಗ್ಗೆನೇ ತನಗೆ ಪ್ರೀತಿ. ಯಾಕೆಂದ್ರೆ ಅದು ಮಾತ್ರವೇ ಇರುವಂಥದ್ದು, ಅದು ತನ್ನನ್ನು ತಾನು ತುಂಬಾ ಪ್ರೀತಿಸುತ್ತೆ. ಹಾಗಾಗಿ ನಾವು ಮಾಡ್ತಾ ಇರೋ ಪೂಜೆ ಏನು ಅಂದ್ರೆ ನಮ್ಮನ್ನೇ ನಾವು ಪ್ರೀತಿಸ್ಕೊಂಡು, ನಮ್ಮನ್ನೇ ನಾವು ಗೌರವಿಸ್ಕೊಂಡು, ನಮಗೆ ಹೌದೌದು. ನಾವು ಆರಾಧನೆ ಮಾಡ್ಕೊಳ್ಳೋದದು. ನಿಜ ನಿಜ. ಅಲ್ವಾ? ನೋಡು ನಾನು ಎಷ್ಟು ನಾವ್ ಶಿಸ್ತು. ಇನ್ಯಾರ್ಗೋ ಏನ್ ಮಾಡಲ್ಲ, ಅಲ್ಲಿ ಸೆಪರೇಟ್ ಹೌದೌದು. ಯಾರಿಲ್ಲ ಅಲ್ಲಿ, ಆ ಭಗವಂತ ಖಂಡಿತ ನಾನೇ. ಈಗ ನಾನ್ ಕನ್ನಡಿ ಮುಂದೆ ಖಂಡಿತ. ಕನ್ನಡಿ ಮುಂದೆ ಕೂತ್ಕೊಂಡು ಎಲ್ಲ ಅಲಂಕಾರ ಮಾಡ್ಕೋತೀನಿ. ಯಾಕೆ? ನನಗ್ ನನ್ ಕಂಡ್ರೆ ಇಷ್ಟ, ನಾನ್ ಚೆನ್ನಾಗಿ ಕಾಣ್ಬೇಕು ಅಂತ ಇಷ್ಟ. ಅದಕ್ಕೋಸ್ಕರ ನನ್ನನ್ನು ನಾನು ಚೆನ್ನಾಗಿ ಅಲಂಕರಿಸ್ಕೋತೀನಿ. ಆ ಭಗವಂತನನ್ನ ಅಲಂಕರಿಸೋದು ಅದೇನೇ. ಅದನ್ನ ಓರ್ಣ ಚೆನ್ನಾಗಿ ಅಲಂಕರಿಸಿ ಹೂವು ಎಲ್ಲ ಹಾಕಿದಾಗ ಹಾ ಅನ್ಸುತ್ತೆ. ಯಾರಲ್ಲಿರೋದು? ನಾನೇ ಅಲ್ಲಿರೋದು, ನನ್ನ ಸ್ವರೂಪನೇ ಅಲ್ವಾ ಅದು, ಅದು ಬೇರೆನಾ ನನಗಿಂತ? ಆ ಒಂದು ಭಾವನೆಯಿಂದ ನಾನು ಮಾಡಿದಾಗ ಯಾವುದು ಏನು ತಪ್ಪಿಲ್ಲ, ಯಾವುದ್ರಲ್ಲೂ ತಪ್ಪಿಲ್ಲ, ಎಲ್ಲವನ್ನೂ ಮಾಡ್ಬೋದು. ಜೊತೆಗೆ ಅದು ನಮ್ಮಲ್ಲಿ ಒಂದು ಶಿಸ್ತನ್ನ ಮೂಡಿಸುತ್ತೆ. ಆಮೇಲೆ ಒಂದು ಪಾಸಿಟಿವಿಟಿಯನ್ನ, ಒಂದು ಸಕಾರಾತ್ಮಕ ಭಾವನೆಯನ್ನು ಕೊಡುತ್ತೆ. ಈಗ ಪೂಜೆ ಮಾಡೋದು ಬಿಟ್ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಸದಾ ಸರ್ವದಾ ನಾವು ಈ ಜ್ಞಾನದಲ್ಲಿ ನಾನು ಸಾಕ್ಷಿ ಅಂತ ನಿಲ್ಲಕ್ಕಾದ್ರೆ ಫೈನ್, ಅದಿಲ್ಲ. ಅದನ್ನು ಬಿಟ್ಟು ಈ ಕಡೆ ಇದನ್ನು ಮಾಡದೆ ಇನ್ನು ಒಂದು 10 ಆಲೋಚನೆ ನಮ್ಮ ತಲೆಗೆ ಬರುತ್ತೆ.
ಹ್ಮ್ ಅವ್ರು ಹಾಗಂದ್ರು, ಇವ್ರು ಹೀಗಂದ್ರು, ಇನ್ನೊಂದು ಮತ್ತೊಂದು, ಅವು ಕಾಯ್ತಾ ಇರುತ್ತವೆ ನುಸುಳೋದಕ್ಕೆ. ಹೌದು. ಇದನ್ನೆಲ್ಲ ಬಿಟ್ಟು ಬಿಟ್ಟಾಗ ಅವು ಬಂದು ಕೂತ್ಕೊಳ್ಳುತ್ತೆ, ಪ್ರತಿಷ್ಠಾಪನೆ ಆಗುತ್ತೆ. ಅದ್ರ ಬದಲು ಅವುಗಳಿಗೆ ಅವಕಾಶ ಮಾಡ್ಕೊಡ್ತೇನೆ. ಎಷ್ಟಾಗುತ್ತೋ ಅಷ್ಟು ನಮಗೆ ಒಗ್ಗಿರುವಂತ ನಮ್ಮ ಸಂಪ್ರದಾಯಗಳನ್ನ ಅದನ್ನ ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡ್ಕೊಂಡು ನೋಡಿ ಮಾಡೋಣ. ಕುರುಡು ಮಾಡೋದು ಬೇಡ. ಹೌದು. ಆಮೇಲೆ ಭಯ ಬೇಡ. ಇವತ್ತು ಪೂಜೆ ಮಾಡಕ್ಕಾಗ್ಲಿಲ್ವಾ, ಏನು ಭಯ. ಯಾರು ಇಲ್ಲಿ ಬಂದು ನಮಗೇನು ಆ ಭಗವಂತ ನಮ್ಮನೇನು ಪೂಜೆ ಮಾಡಿಲ್ಲ, ನಿನ್ಗೇನೋ ಮಾಡ್ತೀನಿ ಅಂತ ಹೇಳಲ್ಲ. ಯಾಕೆಂದ್ರೆ ಅದ್ಯಾರೋ ನಾನೇ ಆ ಭಗವಂತ. ಶುದ್ಧವಾದ ಅರಿವು. ಆ ಒಂದು ಸ್ಪಷ್ಟತೆಯನ್ನು ಇಟ್ಕೊಂಡು ನಾವು ಎಲ್ಲ ನಮ್ಮ ಪೂರ್ವಜರು ಹಾಕೊಟ್ಟಿರೋ ದಾರಿಯಲ್ಲಿ ಮುಂದುವರ್ಕೊಂಡು ಹೋಗ್ಬೋದು. ಕರ್ಮಕಾಂಡ ವಿಧಿಸಿರೋದೇ ಅದಕ್ಕೋಸ್ಕರ. ಕೊನೆಯಲ್ಲಿ ಜ್ಞಾನಕಾಂಡ ಇದೆ. ಯಾಕೆಂದ್ರೆ ಇನ್ನೂ ಪಕ್ವತೆ ಬಂದಿರಲ್ಲ. ಹಾಗಾಗಿ ಕರ್ಮಗಳನ್ನ ಈಗ ಚಾಚು ತಪ್ಪದೆ ಮಾಡ್ಕೊಂಡು ಹೋಗಿ. ಇವಾಗ ಅಷ್ಟೇ ಪಂಚಯಜ್ಞಗಳನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗುದು. ಅದೆಲ್ಲ ಮಾಡ್ತಾ ಹೋದ್ರೆ ಕೆಲವು ಸ್ವಾರ್ಥಯುತವಾದ ಆಸೆಗಳು ಇರುತ್ತೆ. ಮನುಷ್ಯ ಅಂದ್ಮೇಲೆ ಇದ್ದೇ ಇರುತ್ತೆ. ಅಷ್ಟು ಒಂದೇ ಸರ್ತಿಗೆ ಅವನು ನನಗೇನ್ ಸ್ವಾರ್ಥನೇ ಇಲ್ಲ, ನಾನು ಪೂರ್ತಿ ನಿಸ್ವಾರ್ಥಿ ಅಂತ ಅನ್ಕೊಳಕ್ ಆಗಲ್ಲ. ಹಾಗಾಗಿ ಕೆಲವು ನಮ್ಮದೇ ಬೇಡಿಕೆಗಳು ಇರುತ್ತೆ. ಅದಕ್ಕೂ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ, ಏನಿಲ್ಲ ಅದರಲ್ಲಿ. ಆದ್ರೆ ಬರ್ತಾ 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 ಅದನ್ನು ಉನ್ನತೀಕರಿಸ್ಕೊಂಡು ಬಂದು ಭಗವಂತನ ಪೂಜೆ ಯಾತಕ್ಕೋಸ್ಕರ, ನನ್ನನ್ನು ಶುದ್ಧ ಮಾಡೋಕ್ಕೋಸ್ಕರ ಅನ್ನೋ ಲೆವೆಲ್ ಬರೋದು. ನೀವು ಬೆಳಗಾಗಿ 4 ಗಂಟೆಗೆ ಎದ್ದು ಪೂಜೆ ಮಾಡ್ತೀರಲ್ಲ, ಆ ಪೂಜೆ ಮಾಡುವಾಗ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನನ್ನ ಮನಸ್ಸನ್ನ ಶುದ್ಧಗೊಳಿಸೋದಕ್ಕೋಸ್ಕರ ನಾನು ಈ ಪೂಜೆ ನನ್ನ ಕಲ್ಮಶ ಎಲ್ಲ ಹೋಗ್ಬೇಕು. ಕಲ್ಮಶ ಹೋದ್ರೆ ನನ್ಗೆ ಆ ಒಂದು ಜ್ಞಾನ ಕ್ಲಿಯರ್ ಆಗಿ ಕೂತ್ಕೊಳ್ಳೋದು. ಆ ಕಾರಣಕ್ಕೋಸ್ಕರ ನಾನು ಪೂಜೆ ಮಾಡ್ತೀನಿ. ಮೊದ್ಲು ನನ್ ಮಗಳಿಗೆ ಒಳ್ಳೇದಾಗ್ಲಿ, ನನ್ ಗಂಡಂಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತೀನಿ. ಮಾಡೋಣ, ಅವ್ರಿಗೆ ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಅದಕ್ಕೆ ಸ್ವಲ್ಪ ಕಡಿಮೆ ಪ್ರಾಶಸ್ತ್ಯ ಕೊಟ್ಬಿಟ್ಟು ಮನಸ್ಸು ಶುದ್ಧ ಆಗ್ಲಿ ಅನ್ನೋದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಕೊಂಡು ಮಾಡೋದು. ಹಾಗೆ ಮಾಡ್ತಾ ಮಾಡ್ತಾ ಬಂದಾಗ ಇನ್ನೂ ಪಕ್ವ ಆಗ್ತೀವಿ. ಆಮೇಲೆ ಪೂಜೆ ಯಾವುದೇ ಒಂದು ನಿರೀಕ್ಷೆಯಿಂದ ಇರಲ್ಲ, ಒಂದು ಆನಂದಕ್ಕೋಸ್ಕರ ಪೂಜೆ. ನನ್ನನ್ನೇ ನಾನು ರಕ್ಷಿಸಿಕೊಳ್ಳೋದು. ನನ್ನನ್ನೇ ನಾನು ಇವಾಗ ರಾಮಕೃಷ್ಣರು ಕಾಳಿನ ಪೂಜೆ ಮಾಡ್ತಾ ಮಾಡ್ತಾ ತಮ್ಮ ಮೇಲೆ ಹೂವೆಲ್ಲ ಇಟ್ಕೊಂಡ್ಬಿಡೋದು. ಅವಳು ನಾನು ಒಂದೇ ಅಂತ ಆತರ. ಅದನ್ನ ಹಂಗ್ ಮಾಡ್ಬೇಕು ಅಂತಲ್ಲ, ಆ ಒಂದು ಭಾವನೆ ಬರ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ ಭಾವನೆಗಳು. ಹಾಗಾಗಿ ಪೂಜೆ ಕಡ್ಡಾಯವಾಗಿ ನಾವೇನೆ ನನ್ಗೆ ಜ್ಞಾನ ಬಂದ್ಬಿಟ್ಟಿದೆ ನಾನು ಪೂಜೆ ಮಾಡಲ್ಲ ಅಂತ ನಿಲ್ಸೋದು ಏನು ಒಳ್ಳೇದಲ್ಲ. ಅದಾಯ್ತು. ಇನ್ನೊಂದೇನು ಅಂದ್ರೆ, ಈಗ ಒಂದು ಪೂಜೆನ ಈಗ ಯಾರೋ ಇಲ್ಲಿ ನನ್ಗೇನೋ ನಿಮ್ ತರಗತಿಗಳನ್ನ ನಾನು ಫಾಲೋ ಮಾಡ್ತೀನಿ. ನಂಗೆ ಈಗ ನೀವ್ ಹೇಳಿದ್ ಇಷ್ಟೂನು ನನಗೀಗ ಅರಿವಿಗೆ ಬಂದಿದೆ. ನಾವೀಗೇನೇ ಒಂಚೂರು ವ್ಯತ್ಯಾಸ ಆದ್ರೂನು ತೊಂದ್ರೆ ಇಲ್ಲ. ಅದ್ರಲ್ಲಿ ಏನಾದ್ರೂ ಈಗ ಅಯ್ಯೋ ಇದು ಹಿಂಗಾಗ್ಬಿಡ್ತಾ ಅಂತ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅಷ್ಟಾಯ್ತು ನನಗೆ. ಈಗ ಏನಾಗಿದೆ, ಈಗ ನನ್ ಮಗಳಿಗೇನೆ ಒಂದು ಪೂಜೆ ಹೇಳಿದ್ರು, ಒಂದು ನಾಗ ಪೂಜೆ ಮಾಡಿ ಅಂತ ಹೇಳಿದ್ರು. ಮಾಡ್ತಿದ್ದಾರೆ. ಅದಾದ್ಮೇಲೆ ಇಷ್ಟು ದಿನ ಆದ್ಮೇಲೆ ನೀವ್ ಹಿಂಗೆ ಕುಕ್ಕೆಗೆ ಹೋಗಿ ಪೂಜೆ ಮಾಡಿ ಅಲ್ಲಿ ಅವತ್ತೇ ಹೋಗ್ಬೇಕು, 15 ದಿನಕ್ಕೆ ಹೋಗ್ಬೇಕು, ಅಲ್ಲಿ ಮಾಡ್ಬೇಕು, ಅದನ್ನ ವಿಸರ್ಜನೆ ಮಾಡ್ಬೇಕು ಮಾಡಿರೋ ನಾಗ. ಅವಾಗ ಅದನ್ನ ನನಗೆ ಏನಾಗ್ತಿದೆ, ಪುನಃ ಅವ್ರ ಹತ್ರ ಅದು ಆಗ್ತಾ ಇಲ್ಲ. ನಮ್ಗೆ 15 ದಿನಕ್ಕೆ ಹೋಗಕ್ ಆಗಲ್ಲ ಅಲ್ಲಿ. ಅವತ್ತೇ ಹಿಂಗೆ ಎಕ್ಸಾಮ್ಸ್ ಬಂದ್ಬಿಟ್ಟಿದೆ ಅವಳಿಗೆ. ಈಗ ಅದು ಮುಂದೂಡ್ತಾ ಹೋಗುತ್ತೆ. ಅದು ಒಂದು ವಿಷಯಕ್ಕೆ ಅಡ್ಡಿ ಮಾಡಿದ್ರೆ ಮುಂದಕ್ಕೆ ಇನ್ನೊಂದ್ ಚೈನ್ ಆಗ್ತಿದೆ. ಹಿಂಗಾಗಿ ಈಗ ನನ್ಗೆ ಅನುಕೂಲ ಆದಾಗ ನಾನು ಹೋಗ್ಬೋದು ಅನ್ನೋಂಗ್ ಆಗಿದೆ. ಒಂದ್ 15 ದಿನ ಗ್ಯಾಪ್ ಆಗ್ಬಿಡತ್ತೆ. ಈಗ ಅದು ಪರವಾಗಿಲ್ಲ. ನನಗೀಗ ನಾನೇ ಅದನ್ನ ಅನ್ಕೊಂಡ್ಬಿಟ್ಟಿದೀನಿ. ಪುನಃ ಅವ್ರ ಹತ್ರ ಹೋದ್ರೆ ಇಲ್ಲ ನೀವ್ ಅವತ್ತೇ ಹೋಗ್ಬೇಕು ಅಂದ್ರೆ ನಮ್ಗೆ ಹೋಗಕ್ ಆಗಲ್ಲ. ಈಗ ನಮ್ಗೆ ಗೊತ್ತಾಗಿರೋದ್ರಿಂದ ದೈವ ನಮ್ಮಲ್ಲಿ ಏನನ್ನ ಅಪೇಕ್ಷೆ ಪಡುತ್ತೆ, ನಾವು ಪರಿಪೂರ್ಣರಾಗ್ಬೇಕು, ಶುದ್ಧರಾಗ್ಬೇಕು. ಇಷ್ಟಂತೂ ಆಗೋಣ. ನೀನ್ ಇದೇ ಕಟ್ಟುಪಾಡೇನ್ ಇಲ್ವಲ್ಲ, ಇವತ್ತೇ ಬರ್ಬೇಕು, ನೀನ್ ಹಿಂಗೇ ಮಾಡ್ಬೇಕು ಅನ್ನೋದು ಅಂತ ಅನ್ನಿಸ್ತಿದೆ. ಇದು ಸರಿನಾ? ಅದು ಏನು ಅಂದ್ರೆ, ಇವಾಗ ಕರ್ಮಕಾಂಡದಲ್ಲಿ ಕೆಲವು ಈಗ ನೋಡಿ, ನಾವು ಪೂಜೆನ 2 ರೀತಿಯಲ್ಲಿ ಮಾಡ್ತೀವಿ. ಈಗ ಒಂದು, ನೀವು ಮಗಳಿಗೆ ಅದೇನೋ ಒಂದು ಯಾವ್ದೋ ಕಾರಣಕ್ಕೆ ನೀವು ಮಾಡಿಸಿದೀರಿ ಪೂಜೆಯನ್ನು, ಅದಕ್ಕೆ ಕೆಲವು ವಿಧಿವಿಧಾನಗಳು ನೇಮ ನಿಷ್ಠೆಗಳು ಇರುತ್ತೆ. ಅದಕ್ಕೆ ಅದನ್ನ ಅವ್ರು ಹೇಳಿದ ಹಾಗೆ ಆ ಕ್ರಮದಲ್ಲಿ ಮಾಡ್ಕೊಂಡು ಹೋಗುವಂಥದ್ದು. ಯಾಕೆಂದ್ರೆ ಅದು ಒಂದು ಕಾಮನೆಗೋಸ್ಕರ ಮಾಡ್ತಾ ಇದ್ದೀರಾ ನೀವು. ಯಾವುದೋ ಒಂದು ಏನೋ ಒಂದು ಅವ್ರಿಗೆ ಆಗ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಆಗ್ಬೇಕು ಅಂತ ಒಂದು ನಿಮ್ಮ ಕಾಮನೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಹಾಗೆ ಒಂದು ಕಾಮನೆಗೋಸ್ಕರ ನಾವು ಕೆಲವು ಪೂಜಾ ವಿಧಾನಗಳನ್ನ ಮಾಡಿದಾಗ ಆ ವಿಧಾನಗಳಲ್ಲಿ ಏನೇನ್ ಹೇಳಿದ್ಯೋ
ಆ ರೀತಿ ಮಾಡ್ಕೊಂಡು ಹೋಗ್ಬೇಕಾಗಿರುವಂಥದ್ದು ಕ್ರಮ. ಹ್ಮ್ ಈಗ ಇನ್ನೊಂದು ಹೇಳಿದ್ವಲ್ಲ, ನಾನು ಶುದ್ಧ ಆಗೋಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಏನಿದೆಯಲ್ಲ, ಅದಕ್ಕೆ ಹ್ಮ್ ಯಾವುದೇ ರೂಲ್ಸು ರೆಗ್ಯುಲೇಷನ್ಸು ಇಲ್ಲ. ಹ್ಮ್ ನಾನು ಶುದ್ಧವಾಗೋದಕ್ಕೋಸ್ಕರ ನಾನೇನೇ ಎಲ್ಲ ಎಷ್ಟು ತರಹ ಪೂಜೆನಾದ್ರು ಮಾಡ್ಬೋದು ನಾನು. ಇವಾಗ ನೀವು ಅದೇನು ನಿಮ್ ಹ್ಮ್ ಮಗು ಹೇಳಿದಾರಲ್ಲ, ಆ ಪೂಜೆನೂ ನೀವು ಮಾಡ್ಬೋದು. ಹ್ಮ್ ಆದ್ರೆ ಅಲ್ಲಿ ಹ್ಮ್ ನಿಮ್ಗೆ ಯಾವ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ನಿಮ್ಗೆ ಇಷ್ಟ ಬಂದಾಗ ಹೋಗ್ಬೋದು, ಇಷ್ಟ ಬಂದಾಗ ಮಾಡ್ಬೋದು, ಅದಕ್ಕೇನು ಇಲ್ಲ. ಹ್ಮ್ ಹ್ಮ್ But ಈ ರೀತಿಯಾದ ಕೆಲವಕ್ಕೆ ನಾವು ಒಂದು ಹ್ಮ್ ಏನೋ ಒಂದು ಸ್ವಾರ್ಥದ ಪರವಾದ ಒಂದು ಕಾಮನೆಯ ಈಡೇರಿಕೆಗೋಸ್ಕರ ನಾವು ಮಾಡಿದಾಗ ಅದಕ್ಕೆ ಅಲ್ಲಿ ಹ್ಮ್ ಏನ್ ಹ್ಮ್ ಕ್ರಮಗಳನ್ನ ಆ ಕರ್ಮಕಾಂಡದಲ್ಲಿ, ಅದು ವೇದದಿಂದಲೇ ಬಂದಿರುವಂಥದ್ದು, ಆ ಹ್ಮ್ ಕರ್ಮಕಾಂಡದಲ್ಲಿ ಹ್ಮ್ ಏನು ವಿಧಿಸಿದೆಯೋ ಅದರ ಪ್ರಕಾರ ಹ್ಮ್ ಮಾಡ್ಬೇಕಾಗುತ್ತೆ. ಹ್ಮ್ ಅಲ್ಲ, ಅದು ಏನಾಗುತ್ತೆ ಅಂದ್ರೆ, ಈಗ ನಾವು ಕೇಳಿದ್ರೆ, ಈಗ ಎಕ್ಸಾಮ್ ಬಂದ್ಬಿಡ್ತಿದೆ ಹೇಳಿದ್ರು. ಈಗ ಅವ್ರು ವರ್ಷದಿಂದನೇ ಪೂಜೆ ಹೇಳಿದ್ರು, ಅವಾಗ ಮಾಡಕ್ ಹಿಂಗೆ ಏನೇನೋ ಸಮಸ್ಯೆಗಳಾಗ ಆಗ್ಲೇ ಇಲ್ಲ, ಈಗ ಅನುಕೂಲ ಆಯ್ತು, ಈಗ ಮಾಡ್ತಿದ್ದಾಳೆ. ಈಗ ಏನ್ ಮಾಡ್ಬೇಕು, ಅದನ್ನ ವಿಸರ್ಜನೆ ಮಾಡಕ್ ಹೋಗ್ಬೇಕು ಅಂದ್ರೆ ಎಕ್ಸಾಮ್ ಬಂದ್ಬಿಡುತ್ತೆ ಈಗ. ಆ ತರಹ ಅದು ಅಷ್ಟು ಇವಾಗ ಮಾಡಕ್ಕಾಗಲ್ಲ, ಆಮೇಲೆ ಮಾಡಕ್ಕಾಗುತ್ತೆ ಅಂದ್ರೆ ಇಟ್ಸ್ ಓಕೆ ಅಂತ ಹಾ ನೀವು ಅನ್ಕೋಬೇಕಷ್ಟೇ. ಈಗ ಅದಕ್ಕೆ ಅದನ್ನೇ ತುಂಬಾ ನಾನ್ ಅನ್ಕೋತಿದ್ದೆ, ಅದನ್ನೇ ಅನ್ಕೊಂಡು ಮಾಡ್ಬೋದಾ. ರೂಲ್ಸೇ, ಬಟ್ ಹೌದೌದು, ಮನುಷ್ಯನ್ಗೆ ತನ್ನದೇ ಆದ ತೊಂದರೆ ಅಚಾತುರ್ಯ. ಇರುತ್ತೆ, ಏನು ಮಾಡಕ್ಕಾಗಲ್ಲ. ಹೌದು, ಎಲ್ಲಾದ್ರೂ ನಾವು ಅಚಾತುರ್ಯ 100% ಆಗ್ಬಿಟ್ಟಿದೆ. ಮಾಡ್ತೀವಿ ಅಂತ ಆಗಲ್ಲ. ಏನಾಗುತ್ತೆ ಹೌದೌದು, ಅದನ್ನ ಮಾಡೋದು, ಭಗವಂತ ಅಂತ ಹ್ಮ್ ಕೈ ಅಷ್ಟೇ. ಹ್ಮ್ ಅದ್ರಲ್ಲಿ ಇನ್ನೇನು ಮಾಡಕ್ಕೆ. ಹೌದೌದು. ಬಟ್ ಈಗ ಕೆಲವರು ಎಕ್ಸಾಮ್ ಬಂದ್ಬಿಡುತ್ತೆ, ಎಕ್ಸಾಮ್ ಆದ್ಮೇಲೆ ಪೀರಿಯಡ್ಸ್ ಬಂದ್ಬಿಡುತ್ತೆ, ಹಿಂಗೆ ಇದೆಲ್ಲ ಮುಗಿಸಿ ಹೋಗ್ತೀವಿ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ತಗೊಂಡ್ಬಿಡ್ಬೋದು. ಅದು ಪರವಾಗಿಲ್ಲ ಅಲ್ವಾ, ಏನು ಪರವಾಗಿಲ್ಲ ಅಂದ್ರೆ ಅದು ನಾವೇ ಮಾಡ್ಕೊಳ್ಳೋದು ಅಷ್ಟೇ. ಪರವಾಗಿಲ್ಲ ಮಾಡ್ಕೊಳ್ಳೇಬೇಕು. ಇಟ್ಕೋಬೇಕು, ಇನ್ನೇನು ಮಾಡಕ್ಕಾಗಲ್ಲ ಅಲ್ಲಿ. ಹಾ ಇಷ್ಟೇ ಕ್ಲಿಯರ್ ಆಗಿ ಒಂದು ಹ್ಮ್ ನಮ್ಗೆ ಒಂದು ಕಾಮನೆಗೋಸ್ಕರ ಮಾಡಿದಾಗ ಅಲ್ಲಿ ಏನು ಚೌಕಟ್ಟು ಏನ್ ಹೇಳಿರ್ತಾರೆ ಅದ್ರ ಪ್ರಕಾರ ಮಾಡ್ಬೇಕು. ಪ್ರಕಾರ ಮಾಡಕ್ ಆಗ್ಲಿಲ್ವಾ, ಏನ್ ಮಾಡಕ್ ಆಗಲ್ಲ, ಅಷ್ಟೇ ಏನಾಗ್ಬೇಕು ಅದನ್ನ ಮಾಡ್ತೀವಿ. ಈಗ ನಾನು ಹ್ಮ್ ಶುದ್ಧಾಗೋಸ್ಕರ ಮಾಡ್ತೀನಿ ಅಂತಾದಾಗ ಅದಕ್ಕೆ ಯಾವ್ದು ರೂಲ್ಸ್ ಇಲ್ಲ, ಅದಕ್ಕೆ ಇಲ್ಲ ಏನೂ ಇಲ್ಲ. ಆರಾಮವಾಗಿ ಹೆಂಗ್ ಬೇಕಾದ್ರೂ ಮಾಡ್ಕೊಂಡು. ಸರಿ ಸರಿ. ಅದು ಅನಿವಾರ್ಯ ಕಾರಣ ಧನ್ಯವಾದ. ಆಗಿರೋದ್ರಿಂದ ಹೌದು, ಅದನ್ನ ಮುಂದೂಡ್ಬೇಕಾಗಿದೆ. ಅದರಿಂದ ಅದನ್ನ ಮನಸ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಳ್ದೇನೆ ಅದಾದ ತಕ್ಷಣ ನೀವ್ ಮತ್ತೆ ಅಷ್ಟೇ ಹೋಗ್ಬಿಟ್ಟು ಮಾಡ್ಬಿಡಿ ಅಷ್ಟೇ. ಅಷ್ಟೇ ಅದಕ್ಕೆ ಅಷ್ಟೇ ತುಂಬಾ ವರಿ ಮಾಡ್ಕೋಬೇಕು. ಅದೇ ಅದೇ. ಧನ್ಯವಾದ. ಓಕೆ, ಮತ್ತೆ ಹರಿ ಓಂ ಅಮ್ಮ. ಹರಿ ಓಂ. ನಾನು ಇಲ್ಲಿ ಎಲ್ಲ ಜನ ಇದ್ರು ತುಂಬಾ, ಅದಕ್ಕೋಸ್ಕರ ನಾನು ಸ್ಪೀಕರ್ ಆನ್ ಮಾಡ್ಲಿಲ್ಲ. ಒಳ್ಳೆದು. ಮತ್ತೆ ಇವರು ಅಶ್ವಿನಿ ಜಿ ಅವರ ಫಾದರ್ ಇಂದ ಮದರ್ ಇಂದ ಬಂದಿದ್ದಾರೆ. ಓ ವೆರಿ ನೈಸ್. ಇಸ್ಕಾನ್ ಇಂದ ಬಂದಿರೋದು. ಹ್ಮ್. ಅವರು ಬಂದಿದ್ದಾರೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಚೆನ್ನಾಗಿ ತೋರಿಸ್ತಾರೆ. ಕೃಷ್ಣಂದು ಅಂದ್ರೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು. ಹೌದು, ಇಸ್ಕಾನ್ ತುಂಬಾ ಇಂಪಾರ್ಟೆನ್ಸ್. ಹರಿ ಓಂ. ವೆರಿ ನೈಸ್. ಹರಿ ಓಂ. ಆದ್ರೂ ಕ್ಲಾಸ್ಗೆ ಅಟೆಂಡ್ ಮಾಡ್ತಾ ಇದ್ದೀರಲ್ಲ. ಸಿಕ್ತು ಲಿಂಕ್ ನೋಡ್ದೆ, ಅದಕ್ಕೆ ಆನ್ ಮಾಡಿದಕ್ಕೆ ಜಾಯಿನ್ ಆಗಕ್ ಆಯ್ತು, ಅದಕ್ಕೆ ಜಾಯಿನ್ ಆದೆ. ಆಗ್ಲಪ್ಪ, ಚೆನ್ನಾಗಿ ಹರಿ ಓಂ. ಎಂಜಾಯ್ ಮಾಡ್ಕೊಂಡ್ ಬನ್ನಿ, ನೋಡ್ಕೊಂಡ್ ಬನ್ನಿ. ಓಕೆ, ಹರಿ ಓಂ. ಹರಿ. ಮತ್ತೆ ಇನ್ಯಾರ್ದಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಅಂದ್ರೆ ಇನ್ನೇನು ಬೇಡ, ಆಯ್ತು, ಟೈಮ್ ಆಯ್ತು, ಕ್ಲೋಸ್ ಮಾಡೋಣ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಲಾ? ಏನಾದ್ರು ಪ್ರಶ್ನೆ ಇದೆಯಾ ಯಾರ್ದಾದ್ರು? ಇಲ್ಲ ಮೇಡಮ್. ಏನಿಲ್ಲ ಅಂದ್ರೆ ಪ್ರಾರ್ಥನೆ. ಅವಾಗ್ಲೇ ಯಾರು ಪ್ರಾರ್ಥನೆ ಮಾಡಿತ್ತು? ಶೀಲಾ ಅವರ? ಯಾರು ಮಾಡಿದ್ದು? ಇಲ್ಲ ಮೇಡಮ್, ಸಂಧ್ಯಾ. ನೀವೇ ಮಾಡಿ ಕ್ಲೋಸಿಂಗ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ
ಶಿವೋಹಂ ಶಿವೋಹಂ ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಃ ಜ್ಯೋತಿರ್ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಹರಿಃ ಓಂ ತತ್ಸತ್ ಶ್ರೀ ಗುರುಭ್ಯೋ ನಮಃ. ಧನ್ಯವಾದಗಳು ಸಂಧ್ಯಾ ಅವರೇ. ಇಲ್ಲಿಗೆ ಇವತ್ತಿನ ಅಪರೋಕ್ಷ ಅನುಭೂತಿ ತರಗತಿ ಮುಗಿಯುತ್ತೆ. ಮತ್ತೆ ಮುಂದಿನ ಮಂಗಳವಾರ ಭೇಟಿಯಾಗೋಣ. ಮ್ಯಾಮ್ ಅಮ್ಮ, ಈಗ ಇದ್ರದ್ದು ನಾಳೆ ಹಿಂದೆ ಹಾ. ನೀವು ಕ್ವಶನ್ಸ್ ಕೊಟ್ಟಿದ್ರಲ್ಲ ಆತರ ಪ್ಲೇ ಲಿಸ್ಟ್ ಏನ ಕಳಿಸ್ತೀರಾ ಕ್ವಶನ್ದು? ಕ್ವಶನ್ಸ್ ನಾನು ಮುಗಿದ ಮೇಲೆ ಕಳಿಸೋದು. ಅಂದ್ರೆ ಮುಗಿದ್ಮೇಲಾ? ಯಾವ್ದಕ್ಕೂನು ಹ್ಮ್